ಓಕೆ. ಇವಾಗ ಹಾಂ. ನೀವು ಇಲ್ಲಿವರೆಗೆ ವರ್ಕ್ ಮಾಡಿರೋದ್ರಲ್ಲಿ ಹ್ಞೂ. ರಿಕ್ವೈರ್ಮೆಂಟ್ 11 ಇಂದ 20 ವರೆಗೆ ಮಾಡಿದ್ದೀರಲ್ವಾ? ಹಾಂ. ಇದರಲ್ಲೆಲ್ಲ ಯಾವ ಸಿ ಎಸ್ ಎಸ್ ಅನ್ನು ಬಳಸಿದ್ದೀರಾ? 11 ಇಂದ 20. ಸೊ ಇಂಟರ್ನಲ್ ಸಿ ಎಸ್ ಎಸ್. ಇಂಟರ್ನಲ್ ಸಿ ಎಸ್ ಎಸ್. ಓಕೆ, ಗೊತ್ತಾಗಿದ್ದೆ ನಿಮ್ಗೆ ಅದ್ರದ್ದು ಐಡಿಯಾ ಸಿಕ್ಕಿದ್ಯಾ? ಹಾಂ ಸರ್. ಹುಷಾರಾಗಿದ್ದೀರಾ? ಅಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. ಓಕೆ. ಡೇ ಫೋಲ್ಡರ್ ಕ್ರಿಯೇಟ್ ಮಾಡಿ. ರಿಕ್ವೈರ್ಮೆಂಟ್ 31 ಅಂತ ಮಾಡಿ. ಅಲ್ಲ ಸಾರಿ, 21. ಸರ್ 21, 22 ಆಗಿದೆ. ಓಕೆ. ಇಂಡೆಕ್ಸ್ ಅಂತ ಮಾಡಿ, ತೆಗೆದಾಕಿದ್ದೆಲ್ಲಾನು. ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್. ಡಾಟ್ ಎಚ್ ಟಿ ಎಮ್ ಎಲ್. ಓಕೆ. ಇವಾಗ ಇದರಲ್ಲಿ ಅಲ್ಲಿ ಪಕ್ಕದಲ್ಲಿ 20C ಅಲ್ಲಿ ಇದೆಯಲ್ಲ, ಆ ಕೋಡ್ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿ. ಎದಿದ್ರದೆ ಸರ್? ಅಂದರೆ ಶಿಫ್ಟ್ ಬಾಯ್ಲರ್ ಪ್ಲೇಟ್ ತಗೊಂಡ್ಮೇಲೆ ಅಲ್ವಾ ಬೇಡ ಕಾಪಿ? ಬೇಡ, ಅದು ಓಪನ್ ಮಾಡಿ ಹೇಳ್ತೀನಿ. ಒಂದು ಕ್ಲಿಕ್ ಮಾಡಿ ಇದ್ರೊಳಗಡೆ ಕಂಟ್ರೋಲ್ ಎ, ಕಂಟ್ರೋಲ್ ಸಿ. ಓಕೆ. ಇದರಲ್ಲಿ ಅಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡಿ ಅದನ್ನ. ಲೆಫ್ಟ್ ಅಲ್ಲಿ ಕ್ಲೋಸ್ ಮಾಡಿ ಡೇ 17. ಓಕೆ. ಇವಾಗ ನೀವೇನಕ್ಕೆ ಇದನ್ನ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಿಮ್ಗೊಂದು ಹೊಸದ್ದು ಹೇಳ್ಕೊಡ್ತೀನಿ ಇವತ್ತು. ಅಂದ್ರೆ ಮುಗ್ದಿಲ್ಲ, ಇಲ್ಲಿವರೆಗೆ ಹೇಳ್ಕೊಟ್ಟಿರೋದೆಲ್ಲ ಮುಗ್ದಿಲ್ಲ, ಅದ್ರ ಜೊತೆಗೆ ಸುಮ್ಮನೆ ಹೊಸದನ್ನ ಸೇರಿಸ್ತಾ ಇದ್ದೀನಿ. ಸಿ ಎಸ್ ಎಸ್ ಅನ್ನ ನಾವು ಎಷ್ಟು ತರ ಮಾಡಿದ್ದೀವಿ ಇಲ್ಲಿವರೆಗೆ? ಸಿ ಎಸ್ ಎಸ್ 2 ಥರ. ಯಾವ್ದ್ಯಾವ್ದು? ಒಂದು ಇನ್ಲೈನ್, ಒಂದು ಇಂಟರ್ನಲ್ ಸಿ ಎಸ್ ಎಸ್. ಓಕೆ. ಇನ್ಲೈನ್ ಸಿ ಎಸ್ ಎಸ್ ಅಲ್ಲಿ ಹೆಂಗ್ ಮಾಡ್ತೀವಿ, ಇಂಟರ್ನಲ್ ಸಿ ಎಸ್ ಎಸ್ ಹೆಂಗ್ ಮಾಡ್ತೀವಿ? ಇನ್ಲೈನ್ ಅಂದರೆ ಫುಲ್ ಬಾಡಿಲೇ ಮಾಡೋದು. ಇಂಟರ್ಲೈನ್ ಅಂದರೆ ಹೆಡ್ ಮತ್ತು ಬಾಡಿ ಎರಡರಲ್ಲೂ. ಹೆಡ್ಡಲ್ಲಿ ಸ್ಟೈಲ್ ಅನ್ನೋದನ್ನ ಒಂದು ತಗೊಂಡು ಮಾಡ್ತೀವಿ. ಏನ್ ಸ್ಟೈಲ್ ಅನ್ನೋದು? ಒಂದು ಆಟ್ರಿಬ್ಯೂಟ್. ಹೆಡ್ ಅಲ್ಲಿ ಸ್ಟೈಲ್ ಅಂತ ಬರೆಯೋದು ಆಟ್ರಿಬ್ಯೂಟಾ? ಹಾಂ. ಯಾಕೆ ನೀವು ರಿವೈಸ್ ಮಾಡಿಲ್ಲ ಅನ್ಸುತ್ತಲ್ಲ? ನಾನು ಅವತ್ತಿನ ಕ್ಲಾಸಲ್ಲಿ ಹೇಳ್ದೆ ನಿಮ್ಗೆ ನೀಟಾಗಿ. ಸರ್ ಅದು HTML ಅಲ್ಲಿ ತಗೊಳ್ತೀವಿ. ಅಲ್ಲ ರೀ, ಸ್ಟೈಲ್ ಟ್ಯಾಗ್ ಅನ್ನ ನಾವ್ ಎಲ್ಲಿ ಬರ್ದಿದ್ದೀವಿ? ಹೆಡ್ ಅಲ್ಲಿ ಏನ್ ಬರ್ದಿದ್ದೀರಾ ಸ್ಟೈಲ್ ಅಂತ? ಆಟ್ರಿಬ್ಯೂಟ್ ಅಂದ್ರೆ ಏನು? ಅಡಿಷನಲ್ ಇನ್ಫಾರ್ಮೇಶನ್. ಎಲ್ಲಿ ಬರೀತಾರೆ ಆಟ್ರಿಬ್ಯೂಟ್ ಅನ್ನ? ಸರ್ ಹೆಡ್ ಬಾಡಿಲಿ ಡ್ಯೂ ಪಕ್ಕ ಗ್ಯಾಪ್ ಕೊಟ್ಟು ಬರೀತೀವಲ್ಲ, ಅದು ಸ್ಟೈಲ್ ಆಟ್ರಿಬ್ಯೂಟ್. ಮತ್ ನೀವೇನ್ ಹೇಳ್ತಿದ್ದೀರಾ? ನಾನು ಕೇಳ್ದಾಗ ಎಲ್ರಿ ಯೋಚನೆ ಮಾಡ್ತೀರಿ? ಇಂಟರ್ ಲೈನ್ ಅಲ್ಲ ಅದು ಅಂತ ಅವತ್ತಾನೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಅದೇನು ಹೇಳ್ಕೊಟ್ರೆ ನೆಕ್ಸ್ಟ್ ಕ್ಲಾಸ್ ಬರೋಷ್ಟ್ರಲ್ಲಿ ಮತ್ತೆ ಹೋಗಿರ್ತೀರಲ್ಲ. ಇಂಟರ್ ಲೈನ್ ಅಲ್ಲ ಮೇಡಮ್, ಅದು ಇಂಟರ್ನಲ್. ನಾನು ಮಾತಾಡುವಾಗ ಕೇಳಿಸ್ತಾ ಇದೆಯಾ? ಹಾಂ ಸರ್.
ನಾನು ಮಾತಾಡುವಾಗ ಪದಗಳನ್ನ ಹೇಗೆ ಉಚ್ಚರಿಸಿರ್ತೀನಿ ಅಂತ ಗಮನ ಇಟ್ಟು ನೀವು ಕೇಳಿಸ್ಕೊಳ್ಳಿ ಅಂತಾನೆ ಪ್ರತಿದಿನ ರೆಕಾರ್ಡಿಂಗ್ ಕಳ್ಸೋದು ನಿಮ್ಗೆ. ಇಂಪ್ರೂವ್ ಮಾಡ್ಕೋಬೇಕು. ಇವಾಗ ಮೊದಲನೇ ದಿನ ಒಂದ್ ಥರದ್ ಗೊತ್ತಿಲ್ಲ ಅಂತ ಹೇಳಿದ್ರೆ 10 ದಿನ ಆಗೋ ಅಷ್ಟರಲ್ಲಿ ದಿನೇ ದಿನೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡ್ಕೋಬೇಕು. ಯಾವಾಗಲೂ ಅದನ್ನೇ ಜಪ ಮಾಡಬೇಕು. ನೀವು ಪ್ರೊನೌನ್ಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದೀನಿ ಬಟ್ ಆದ್ರೆ ಅಂತ ಎರಡೆರಡು ಸಾರಿ ಹೇಳ್ತೀರಿ, ತಿದ್ಕೊಳ್ಳಿ. ಕರೆಕ್ಷನ್ಸ್ ಮಾಡ್ಕೋತಾ ಹೋಗ್ಬೇಕು, ಇಂಪ್ರೂವ್ ಮಾಡ್ಕೋಬೇಕು ನಮ್ಮನ್ನು ನಾವು. HTML ಅಂತ ಹೇಳಿ, HTML, CSS ಅಂತ ಹೇಳಿ. CSS, HTML ಫುಲ್ ಫಾರ್ಮ್ ಹೇಳಿ. Hypertext Markup Language. ಮಾರ್ಕಪ್ ಲಾಂಗ್ವೇಜ್ ಅನ್ನಬಾರ್ದು. ಲಾಂಗ್ವೇಜ್ ಅನ್ನೋದು ನಾವು ಅಷ್ಟೊಂದು ಫೆಮಿಲಿಯರ್ ಇಲ್ಲ ಇಂಗ್ಲೀಷಲ್ಲಿ ಅಂತ ಅನಿಸ್ದಾಗ ಆಗ್ಬಿಡುತ್ತೆ. ಲ್ಯಾಂಗ್ವೇಜ್ ಅನ್ಬೇಕು. ಲ್ಯಾಂಗ್ವೇಜ್ ಹೇಳಿ. Language. ಲ್ಯಾಂಗ್ವೇಜ್. Language. ಲಾಲ ಲ್ಯಾ Language. ಲ್ಯಾಂಗ್ವೇಜ್. ನಾನು ಫಸ್ಟ್ ಹಿಂಗೆ ಹೇಳ್ತಿದ್ದಿದ್ದು. ನನಗೆ ಯಾರೋ ಒಬ್ರು ಕರೆಕ್ಟ್ ಮಾಡಿದ್ಮೇಲೆ ನಾನು ಚೇಂಜ್ ಮಾಡ್ಕೊಂಡೆ. ನಾವೆಲ್ಲ ಹಳ್ಳಿಯಿಂದ ಬಂದವರೆಲ್ಲ ಲ್ಯಾಂಗ್ವೇಜ್ ಅಂತಾನೆ ಹೇಳ್ತೀವಿ. ಲ್ಯಾಂಗ್ವೇಜ್ ಅಂತ ಅಂದ್ರೆ ಸಿಟಿಲಿ ಆಡ್ಕೋತಾರೆ. ನನಗೆ ಫಸ್ಟ್ ಯಾರೋ ಒಬ್ರು ಹಿಂಗೆ ಆಡ್ಕೊಂಡು ಆಮೇಲಿಂದ ಹೇಳ್ಕೊಟ್ಟಿದ್ರು. ಅವಾಗ ನಾನು ಕಲ್ತ್ಕೊಂಡೆ, ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀನಿ. ಅದು ಸ್ಟೈಲು, ಮಾತಾಡೋದೊಂದು ಸ್ಟೈಲು ಅಂತ ಹಂಗೆ. ಅರ್ಥ ಆಗ್ತಿದ್ಯಾ? ಪತ್ತೆ ಹಚ್ಬಿಡ್ತಾರೆ. ನೀವು ಮಾತಾಡೋ ವರ್ಷಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗ್ ಗೊತ್ತು, ಏನ್ ಗೊತ್ತು, ಎಷ್ಟು ಗೊತ್ತು ಅನ್ನೋದನ್ನ. ಇಂಟರ್ವ್ಯೂ ಮಾಡಕ್ ಕೂತಿರ್ತಾರೆ ಅಂದ್ರೆ ಅವ್ರಿಗೆ ಪತ್ತೆ ಹಚ್ಚಷ್ಟು ಗೊತ್ತಿರುತ್ತೆ ಅಷ್ಟಲ್ವಾ? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಹೇಳಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ವೆರಿ ಗುಡ್. ಲ್ಯಾಂಗ್ವೇಜ್ ಆ ಥರ ಒಂದು ಸ್ವಲ್ಪ ಸ್ಟೈಲಾಗಿ ಹೇಳೋದನ್ನು ಕಲಿಬೇಕು. ನಾನು ಚಿಕ್ಕ ವಯಸ್ಸಿಂದ ಎಲ್ಲಿ ನಾನು ಓದಿರೋದೇ ಸ್ಟಾರ್ಟ್ ಮಾಡಿರೋದೇ ಬೆಂಗಳೂರಲ್ಲಿ. ಈಗಲೂ ನೋಡಿ ನಾನು ಹೇಳ್ಬೇಕಾದ್ರೆ ಬೆಂಗಳೂರು ಅಂತ ಹೇಳಿದೆ. ಅಪರೂಪಕ್ಕೆ ಒಂದ್ಸರಿ ಬೆಂಗಳೂರಿಗೆ ಬಂದು ಟ್ರಿಪ್ಗೆ ಹೋಗಿದ್ದೆ. ಎಲ್ಲೋಗಿದ್ದೆ ಅಂತ ಕೇಳಿದ್ರೆ ಬ್ಯಾಂಗ್ಳೂರ್ ಅಂತಾರೆ. ನಾನು ಓದಿ ಬೆಳೆದಿದ್ದೆ ಇಲ್ಲಿ, ನಾನು ಬೆಂಗಳೂರು ಅಂತೀನಿ. ನಾನು ಬೆಂಗಳೂರು ಅಂತ ಅನ್ಸುತ್ತೆ ಯಾರಿಗಾದ್ರೂ? ಅನ್ಸತ್ತೆ. ಹೋಗ್ಲಿ ಬಿಡಿ. ಅಂದ್ರೆ ಹೇಳ್ತಿರೋದು ಇದೆಲ್ಲ ಮ್ಯಾಟರ್ ಆಗುತ್ತೆ ಅಂತ, ನಾವು ಪ್ರೊನೌನ್ಸ್ ಮಾಡೋದು ಮ್ಯಾಟರ್ ಆಗುತ್ತೆ. ಆಮೇಲೆ ನೀವು ಏನೇನ್ ಕಲಿತಾ ಇದ್ದೀರಾ ಇವಾಗ ಇಲ್ಲಿವರೆಗೆ ಮೊದಲಿಂದ? ಅಂದ್ರೆ ಫಸ್ಟ್ ಇದರಲ್ಲಿ ಕ್ಲಾಸಲ್ಲಿ ಯಾವ ವಿಚಾರನ ಕಲಿತಾ ಇರೋದು ನಾವು ಡೈಲಿ? ನಾವು ಕಲಿತಿರೋದು ಇವಾಗ ಇಂಟರ್ನಲ್ CSS ಬಗ್ಗೆ ಕಲಿತಿದ್ದೀವಿ. ಓಕೆ, ಮೊದಲಿಂದ ಸ್ಟಾರ್ಟ್ ಮಾಡಿದ್ದು ಯಾವ್ದಾವ್ದು ಕಲಿತೀವಿ ಅಂತ? ಫಸ್ಟು HTML. ನಾನು ಕೇಳಿದೆ ಅಂದ್ರೆ ನಿಮ್ಗೆ ಗೊತ್ತು, ನೀವು ಹಿಂಗೆ ಹೇಳ್ತೀರಾ ಅಂತಾನೆ ಕೇಳಿದೆ. ಕರೆಕ್ಷನ್ ಮಾಡ್ಕೋಬೇಕು. HTML ಅನ್ಬಾರ್ದು. ಏನಂತ ಹೇಳಿ ನೀವು? ಅಂದ್ರೆ ಶಾರ್ಟ್ ಫಾರ್ಮ್ ಹೇಳ್ತೀರಿ. ಶಾರ್ಟ್ ಫಾರ್ಮ್ ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ HTML ಅಂತ ಹೇಳ್ತೀರಾ. HTML ಅಲ್ಲ, HTML. HTML. HTML, CSS. ಆಮೇಲೆ ಇನ್ನೊಂದು ಯಾವುದು? ಜಾವಾಸ್ಕ್ರಿಪ್ಟ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಏನಂತ ಹೇಳ್ತೀವಿ? JS. ನೀವು ಎಷ್ಟೊಂದ್ ಸರಿ ನೀವು ಮೊದಲೆಲ್ಲ ಹೇಳಿದ್ದೀರಿ. ನಾನು ಅವಾಗೆಲ್ಲ ಏನು ಹೇಳಕ್ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಏನು ಹೆಂಗ್ ಕೆಲಸ ಮಾಡ್ತೇವೆ ಗೊತ್ತಾಗ್ಲಿ ಅಂತ. ಸೊ ಇವಾಗ ಒಂದು ಐಡಿಯಾ ಇದೆ ನಿಮ್ಗೆ. HTML ಅಂದ್ರೆ ಏನು, CSS ಅಂದ್ರೆ ಏನು, ಜಾವಾಸ್ಕ್ರಿಪ್ಟ್ ಅಂದ್ರೆ ಏನು. ಜಾವಾಸ್ಕ್ರಿಪ್ಟ್ ಅಂದ್ರೆ ಇನ್ನೂ ಐಡಿಯಾ ಇಲ್ಲ ಬಿಡಿ. HTML CSS ಅಂದ್ರೆ ಏನು ಅಂತ ಒಂದು ಐಡಿಯಾ ಇದೆ. ನಾನು ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಕೇಳಿಸ್ಕೋಬೇಕು ನೀವು. ನಾನು ಎಷ್ಟು ಕ್ವಿಕ್ ಆಗಿ HTML CSS ಅಂತೀನಿ, ನೀವು HTML CSS ಅಂತೀರಾ. CSS ಓಕೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ನಾರ್ಮಲ್ ಆಗಿ ಹೇಳ್ತೀರಾ. HTML ಅಂತೀರಾ ಅಲ್ವಾ? ಸೊ ಇದು ಗೊತ್ತಾಗುತ್ತೆ. ಓಕೆ, ಇವ್ರು ಯಾರು ತುಂಬಾ ಹೊಸಬ್ರು ಇದಕ್ಕೆ ಅಂತ ಅನ್ಸ್ಬಿಡುತ್ತೆ ಅವಾಗ. ಏನು ಹೇಳಿ? HTML. ವೆರಿ ಗುಡ್. HTML ಅದಕ್ಕೆ ಫುಲ್ ಫಾರ್ಮ್? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇನ್ನೊಂದ್ಸರಿ ಹೇಳಿ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಲ್ಯಾ ಅನ್ಬೇಕು ಸ್ಟಾರ್ಟ್ ಮಾಡುವಾಗ. ಹೇಳಿ.
ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್. ಅಭ್ಯಾಸ ಮಾಡಿ. ಅಂದರೆ ದಿನಕ್ಕೆ ಒಂದೊಂದು 5 ಪದಗಳು ಕಲ್ತ್ರೆ ಸಾಕಾಗುತ್ತೆ. ಎಸ್ ಸರ್. ಒಂದು 30 ದಿನ ಆದಮೇಲೆ ಎಷ್ಟಾಗುತ್ತೆ? 30 ಎರಡೆರಡು 5 ಕಲ್ತರು ಹ್ಮ್. ಒಂದು 500 ಆಯ್ತದೆ. 5 ಮೂರ್ಲಿ ಎಷ್ಟ್ರಿ? 15,500. ಅಯ್ಯೋ, ದಿನಕ್ಕೆ 5, 5 ಮೂರ್ಲಿ 15. ಅದ್ರಲ್ಲಿ ಒಂದು 0 ತೆಗೆದು ಹಾಕಿ. ಒಂದೇ ತಾನೇ 0 ಇರೋದಲ್ಲಿ. ಹಾಂ ಸರ್. 15ಕ್ಕೆ ಒಂದು 0 ಹಾಕಿದ್ರೆ ಎಷ್ಟಾಯ್ತು? 150. ಅಷ್ಟೇ, 1500 ಅಲ್ಲ. ಅರ್ಥ ಆಯ್ತು ಹೆಂಗೆ ಹೇಳಿದೆ ಅಂತ? ಹಾಂ. ಅಲ್ಲ, ನನಗೆ ಲೆಕ್ಕ ಬರಲ್ಲ. ಬರೋಷ್ಟ್ರಲ್ಲಿ ನಾನು ನಿಮ್ಗೆ ಹೇಳಿದೆ, ನಾನು ಹೆಂಗೆ ಯೋಚನೆ ಮಾಡ್ತೀನಿ ಹಂಗೆ. ಇರೋದು ಒಂದೇ 0, 2 0 ಇದ್ದರೆ 2 0 ಸೇರಿಸ್ಬೇಕಾಗಿತ್ತು ಅಷ್ಟೇ. 50, ಒಂದು ದಿನಕ್ಕೆ 50, ತಿಂಗಳಿಗೆ 30 ದಿನ ಅಂತ ಹೇಳಿದ್ರೆ 50, 30 ಅಂತ ಹೇಳಿದ್ರೆ ಅವಾಗ 1500. 50ರಲ್ಲಿ ಒಂದು 0 ಇದೆ, 30ರಲ್ಲಿ ಒಂದು 0 ಇದೆ. 2 0ನ ರಿಸಲ್ಟಲ್ಲಿ ಹಾಕ್ಬೇಕು, ಗುಣಿಸಿರ್ತೀವಲ್ಲ ಅದ್ರಲ್ಲಿ ಹಾಕ್ಬೇಕು. ಆ ಥರನೂ ಲೆಕ್ಕ ಮಾಡ್ಬೋದು. ಅಲ್ಲ, ಹಂಗೆ ಲೆಕ್ಕ ಫಾಸ್ಟಾಗಿ ಮಾಡಬೇಕು ಅಂದರೆ. 5 ಇವಾಗ 30 ಇಂಟು 5. 150. 30 ಇಂಟು 5 150. ಇಷ್ಟೊಂಥರ ಲೆಕ್ಕ ಮಾಡ್ಬೋದು, ಹೋಗ್ಲಿ ಬಿಡಿ. ಇವತ್ತಿಂದಕ್ಕೆ ಬನ್ನಿ. ಇಲ್ಲಿ ಇನ್ಲೈನ್ CSS ಅಂದರೆ ಒಂದು ಎಲಿಮೆಂಟಲ್ಲಿ ಅಥವಾ ಒಂದು ಟ್ಯಾಗಲ್ಲಿ ಓಪನ್ ಟ್ಯಾಗ್ ಆದಮೇಲೆ ಓಪನ್ ಟ್ಯಾಗ್ ನೇಮ್ ಆದಮೇಲೆ ಸ್ಪೇಸ್ ಕೊಟ್ಟು ಸ್ಟೈಲ್ ಅಂತ ಬರಿತೀವಿ. ಅದು ಆಟ್ರಿಬ್ಯೂಟ್, ಅದು ಟ್ಯಾಗ್ ಅಲ್ಲ. ಅದು ಇನ್ಲೈನ್ CSS. ಇನ್ನೊಂದು ಹೆಡ್ ಒಳಗಡೆ ಟೈಟಲ್ ಆದಮೇಲೆ ಸ್ಟೈಲ್ ಅಂತ ಬರಿತೀವಿ, ಅದು ಟ್ಯಾಗ್. ಬರೀ ಟ್ಯಾಗ್, ಅದರೊಳಗೆ ಡಿವ್ ಬರೆದ್ರೆ ಟ್ಯಾಗ್ ನೇಮ್. ಅದು ಮುಂದಕ್ಕೆ ಹೋಗ್ಬಿಡಿ. ಫಸ್ಟ್ ಇಲ್ಲಿ ಹೆಡ್ ಒಳಗಡೆ ಟೈಟಲ್ ಆದಮೇಲೆ ಸ್ಟೈಲ್ ಅಂತ ಬರೆದು ಎಂಟರ್ ಮಾಡ್ತೀವಿ, ಅವಾಗ ಬರೋದು ಟ್ಯಾಗ್. ಹೌದಾ? ಎಸ್ ಸರ್. ಆಟ್ರಿಬ್ಯೂಟ್ ಟ್ಯಾಗ್, ಅದು ಟ್ಯಾಗ್. ಸೊ ಆ ಟ್ಯಾಗ್ ಒಳಗಡೆ ನಾನು ಯಾವ್ಯಾವ ಎಲಿಮೆಂಟಿಗೆ ಏನೇನು ಪ್ರಾಪರ್ಟೀಸ್ ಕೊಡಬೇಕು ಅಂತ ಅದ್ರ ನೇಮ್ ಬರೆದು ಅದಕ್ಕೆ ಸ್ಕೋಪ್ ಬರೆದು ಬರ್ಕೊಂಡು ಹೋಗ್ತೀನಿ. ಎಸ್ ಸರ್. ಬಟ್ ಅವೆಲ್ಲದಕ್ಕಿಂತ ಮುಂಚೆ ಒಂದು ಬೇಸಿಕ್ ರೂಲ್ CSS ಏನು ಅಂತ ಅಂದರೆ, ಸ್ಟಾರ್ ಯೂನಿವರ್ಸಲ್ ಸೆಲೆಕ್ಟರ್. ಮಾರ್ಜಿನ್ ಪ್ಯಾಡಿಂಗ್ 0 ಮಾಡಬೇಕು. ಸರ್, ನಾವು ಏನೇ ಒಂದು ಮಾಡ್ಬೇಕಾದ್ರೂ ಸ್ಟಾರ್ ಹಾಕ್ಲೇಬೇಕಲ್ವಾ? ಹೌದು. ಫಸ್ಟ್ ಅದೇ 3 ಲೈನ್ಸ್ ಫಸ್ಟ್ ಬರಿಬೇಕಾಗಿರೋದು. ಸೊ ಇನ್ನೊಂದು ಥರ CSS ಇದೆ. CSSನ ನಾವು 3 ಥರ ಕೊಡ್ತೀವಿ. ಇನ್ಲೈನ್ CSS, ಇಂಟರ್ನಲ್ CSS. ಇನ್ನೊಂದು ಎಕ್ಸ್ಟರ್ನಲ್ CSS ಅಂತ. ಎಕ್ಸ್ಟರ್ನಲ್ CSS ಮಾಡಬೇಕು ಅಂದರೆ ಸ್ಟೈಲ್ ಆಟ್ರಿಬ್ಯೂಟ್ ಇಲ್ಲ, ಸ್ಟೈಲ್ ಟ್ಯಾಗ್ ಇಲ್ಲ, ಇವೆರಡೂ ಇಲ್ಲ. ಹಂಗೆ ಮಾಡ್ಬೋದಾ? ಅದಕ್ಕೆ ಸಪ್ರೇಟ್ ಫೈಲ್ ಬೇಕು. ಡೇ 18 ಒಳಗಡೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿ. ಅಲ್ಲಿ ಇವಾಗ ನೀವು CSS ಮಾಡಕ್ ಹೋಗ್ತಾ ಇರೋದು ಯಾವುದಕ್ಕೆ? ಇದಕ್ಕೆ ಮುಂಚೆ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ರೆ index.html ಅಂತ, ಅದಕ್ಕೇನೆ ನೀವು ಇವಾಗ CSS ಮಾಡಬೇಕು. ಸೊ index.css. ಮತ್ತೆ .html ಇಲ್ಲ, ಇದು CSS ಫೈಲ್. ಇದು ಅಂದ್ರೆ ಇಷ್ಟೆಲ್ಲ ಮಾಡಿದ್ ನಾವು ಫಸ್ಟ್ HTML ಅಲ್ಲಿ, ಇವಾಗ CSS ಅಲ್ಲಿ ಮಾಡ್ತಿದೀವಿ. ಹೌದು, ಎಂಟರ್ ಮಾಡಿ. ಸೊ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಂಟು ಮಾರ್ಕ್ ಕೆಳಗಡೆ ಬಾಕ್ಸ್ ಇದೆಯಲ್ಲ, ಕಿಟಕಿ ತರ ಮೇಲೆ ರೈಟ್ ಸೈಡ್ ಅಲ್ಲಿ, ಅದನ್ನು ಒತ್ತಿ. ಸೈಡಿಗೆ ಹೋಗುತ್ತೆ. ಸೊ ಲೆಫ್ಟ್ ಅಲ್ಲಿ index.html ಆದ್ಮೇಲೆ CSS ಇದೆಯಲ್ಲ, ಅದನ್ನು ಕ್ಲೋಸ್ ಮಾಡಿ. ಇದನ್ನ ಅದಲ್ಲ, ಅದು ಕಂಟ್ರೋಲ್ B. ಕಂಟ್ರೋಲ್ V ಅಲ್ಲ, ಕಂಟ್ರೋಲ್ B.
ಕಂಟ್ರೋಲ್ ವಿನೇ ಹೊಡ್ದಿದ್ದು. ವಿ ಅಲ್ಲ ರೀ, ಬಿ ಬಿ ಬಾಲ್. ಬಿ ಫಾರ್ ಬಾಲ್. ಹಾ, ಕಂಟ್ರೋಲ್ ಎ, ಬ್ಯಾಕ್ ಸ್ಪೇಸ್. ಓಕೆ, ಈ ಕಡೆ HTML ಅಲ್ಲಿ ಲೈನ್ ನಂಬರ್ 8 ಅಲ್ಲಿ ಕರ್ಸರ್ ಪ್ಲೇಸ್ ಮಾಡಿ, ಬಿಗಿನಿಂಗ್ ಅಲ್ಲಿ. ಇನ್ನು ಮುಂಚೆ ಸ್ಟಾರ್ಗಿಂತ ಮೊದಲು. CSS ಅಲ್ಲಿ ಲಾಸ್ಟ್ ಲೈನ್ ಎಲ್ಲಿದೆ ಅಲ್ಲಿಗೆ ಹೋಗಿ, ಸ್ಟೈಲ್ ಲಾಸ್ಟ್ ಟ್ಯಾಗ್ ಹತ್ರ. ಒಂದು ನಿಮಿಷ. ಶಿಫ್ಟ್ ಲೈನ್ ನಂಬರ್ 38 ಫ್ಲವರ್ ಬ್ರಾಕೆಟ್ ಆದ್ಮೇಲೆ ಕ್ಲಿಕ್ ಮಾಡಿ, ಶಿಫ್ಟ್ ಹಿಡ್ಕೊಂಡು. ಕಂಟ್ರೋಲ್ ಎಕ್ಸ್. ಈ ಕಡೆ ಬನ್ನಿ, index.css ಅಲ್ಲಿ ಕಂಟ್ರೋಲ್ ವಿ. ಇವಾಗ ಈ ಕಡೆ HTML ಅಲ್ಲಿ ಸ್ಟೈಲ್ ಅಂತ ಬರ್ದಿದ್ದೀರಲ್ಲ, ತೆಗ್ದಾಕಿ ಅದನ್ನ. ಟೈಟಲ್ ಆದ್ಮೇಲೆ ಟೈಟಲ್ ಟ್ಯಾಗ್, ಎಂಡ್ ಟ್ಯಾಗ್ ಹತ್ರ ಕರ್ಸರ್ ಪ್ಲೇಸ್ ಮಾಡಿ. ಎಂಟರ್. LINK ಅಂತ ಟೈಪ್ ಮಾಡಿ. LINK. ಒಂದು ನಿಮಿಷ, ನಾನು ಮತ್ತೆ ಜಾಯ್ನ್ ಆಗ್ತೀನಿ, ಹಂಗೆ ಇರಿ. ಅದರಲ್ಲಿ CSS ಅಂತ ಇದೆ ನೋಡಿ, ಅದರಲ್ಲಿ ಮೂರನೇದು. ಒಂದು ನಿಮಿಷ ಇರಿ. ಹಲೋ, ಕೇಳಿಸ್ತಾ ಇದೆಯಾ? ರನ್ ಮಾಡಿ HTML ಅನ್ನ. ಟೈಟಲ್ ರಿಕ್ವೈರ್ಮೆಂಟ್ 23 ಬೇಡ, ಇಂಡೆಕ್ಸ್ ಅಂತ ಮಾಡಿ. ಬ್ರೌಸರ್ ಬನ್ನಿ. ಅದು ಆಲ್ರೆಡಿ ರನ್ ಆಗಿತ್ತಲ್ವೇನ್ರಿ? ಟೈಟಲ್ ಒಂದೇ ಚೇಂಜ್ ಮಾಡಿದ್ ನೀವು. ಕ್ಲೋಸ್ ಮಾಡಿ 23, ಅದು ಇದು ಎರಡನ್ನು. ಒಂದಿರ್ಲಿ ಬಿಡಿ. ಇದು ಬರ್ತಿದ್ಯಾ ಔಟ್ಪುಟ್? ಎಲಿಮೆಂಟ್ಸ್ ಬರ್ತಾ ಇದಾವ? CSS ಬರ್ದಿದ್ದೀರಾ ಅದಕ್ಕೆ? ಯಾಕೆ ಬರ್ದಿಲ್ಲ? ನನಗೆ ನೀವು ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ವಲ್ಲ. ಒಂದು ನಿಮಿಷ. ಒಂದು ನಿಮಿಷ ರೀ. ಕೋಡ್ ಬನ್ನಿ. CSS ಬರ್ದಿದ್ದೀರಾ ಅಲ್ಲಿ? ಅದಕ್ಕೆ ತಾನೇ ಎಕ್ಸ್ಟರ್ನಲ್ CSS ಮಾಡಿಸಿದ್ದು. ನೀವು ಇನ್ಲೈನ್ CSS ಮಾಡುವಾಗ ಬಾಡಿನಲ್ಲೇ ಡೈರೆಕ್ಟ್ ಆಗಿ ಎಲಿಮೆಂಟ್ಗೆ ಸ್ಟೈಲ್ ಅಂತ ಬರಿತಾ ಇದ್ರಿ. ಇಂಟರ್ನಲ್ CSS ಮಾಡುವಾಗ ಟೈಟಲ್ ಆದ್ಮೇಲೆ, ಹೆಡ್ ಒಳಗಡೆ ಟೈಟಲ್ ಆದ್ಮೇಲೆ ಸ್ಟೈಲ್ ಟ್ಯಾಗ್ ಬರೆದು ಅದ್ರೊಳಗಡೆ ಬರಿತಾ ಇದ್ರಿ. ಈಗ ಇನ್ನೊಂದು CSS ಕಲಿತಾ ಇದ್ದೀವಿ, ಎಕ್ಸ್ಟರ್ನಲ್. ಈ
ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಮಾಡುವಾಗ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಸಿ ಎಸ್ ಎಸ್ ಅಂತ ಹೇಳ್ಬಿಟ್ಟು. ಹ್ಮ್. ಮಾಡಿದ್ದೀರಾ ಅಲ್ವಾ? ಅದೆಲ್ಲಿ ಅಂತ ಸಿಗೋದು. ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಂತ ಫೈಲ್ ಮಾಡಿದ್ದೀರಾ? ಎಕ್ಸ್ಟರ್ನಲ್ CSS ಮಾಡಿಲ್ಲ ಸರ್. ಫೈಲ್ ಮಾಡಿಲ್ವಾ ಎಕ್ಸ್ಟರ್ನಲ್ ಫೈಲು? ಎಕ್ಸ್ಟರ್ನಲ್ ಫೈಲ್ ಮಾಡಿದ್ದೀರಾ? ಡಾಟ್ ಸಿ ಎಸ್ ಎಸ್ ಅಂತ ಮಾಡಿದ್ದೀರಾ ಅಲ್ವೇನ್ರಿ? ಇದೇ ಎಕ್ಸ್ಟರ್ನಲ್ ಫೈಲ್ ಅಂದ್ರೆ. ಅಂತ ಹೇಳ್ಕೊಟ್ಟಿದ್ದೆ. ಎಕ್ಸ್ಟರ್ನಲ್ ಫೈಲ್ ಅಂದ್ರೆ ಅರ್ಥ ಮಾಡ್ಕೊಳ್ತೀವಿ ಒಂದ್ ಸ್ವಲ್ಪ. ಏನ್ ಹೇಳ್ತಾ ಇದೀನಿ ಅಂದ್ರೆ, ಇನ್ಲೈನ್ ಇಂಟರ್ನಲ್ ಅಂತ ಹೇಳಿದ್ರೆ HTML ಫೈಲ್ ಒಳಗಡೆನೆ ಕೆಲಸ ಮಾಡ್ತಾ ಇದ್ರಿ. ಇವಾಗ ಇನ್ನೊಂದು ಬೇರೆ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ. ಮೊದಲು ಡಾಟ್ ಇಂದ ಹೇಳ್ತಿದ್ರಲ್ಲ ಸರ್, ಎಕ್ಸ್ಟರ್ನಲ್. ಅದು ಎಕ್ಸ್ಟೆನ್ಷನ್, ಇವಾಗ್ಲೂ ಎಕ್ಸ್ಟೆನ್ಷನ್ ಅದು, ಅದೇನ್ ತಪ್ಪಿಲ್ಲ, ಅದೇನ್ ಚೇಂಜ್ ಮಾಡ್ತಿಲ್ಲ. HTML ಫೈಲ್ ಒಳಗಡೆನೆ CSS ಮಾಡಿದ್ ಬೇರೆ. ಇವಾಗ ಎಕ್ಸ್ಟ್ರಾ ನಾವು CSS ನೇ ಮಾಡ್ತಿದೀವಿ ಇವತ್ತಿಂದ. ಬೇರೆ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ ಅಲ್ವಾ? CSS ಗೆ ಅಂತಾನೆ ಒಂದು ಫೈಲು, ಅದನ್ನ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಇದಕ್ ಮುಂಚೆ ಎಲ್ಲ ಯಾಕೆ ಇನ್ಲೈನ್ ಇಂಟರ್ನಲ್ ಅಂತ ಹೇಳ್ತಿದ್ದು ಅಂದ್ರೆ, ಅದೇ HTML ಫೈಲ್ ಅಲ್ಲೇ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಇವಾಗ ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ. ಈಗ ಡಾಟ್ CSS ಅಂದ್ರೆ ಎಕ್ಸ್ಟರ್ನಲ್, ಹೌದು, ಎಕ್ಸ್ಟರ್ನಲ್ CSS ಅಂತ. ಡಾಟ್ HTML ಅಂದ್ರೆ ಎಕ್ಸ್ಟೆನ್ಷನ್. ಡಾಟ್ CSS ಅನ್ನೋದು ಎಕ್ಸ್ಟೆನ್ಷನ್. ಅವತ್ತೇ ಹೇಳಿದ್ದಲ್ವೇನ್ರಿ, PDF ಒಂದು ಎಕ್ಸ್ಟೆನ್ಷನ್ ಇರುತ್ತೆ, ಆಡಿಯೋಗೆ ಒಂದು ಎಕ್ಸ್ಟೆನ್ಷನ್ ಇರುತ್ತೆ, ಎಲ್ಲದಕ್ಕೂ ಒಂದೊಂದು ಎಕ್ಸ್ಟೆನ್ಷನ್ಸ್ ಇರುತ್ತೆ. ಎಕ್ಸ್ಟೆನ್ಷನ್ಸ್ ಇರ್ಲಿ, ಆದ್ರೆ HTML CSS ಅಂತ ಹೇಳ್ಬೇಕಾದಾಗ CSS ಅನ್ನ ನಾವು 3 ತರ ಮಾಡ್ಬೋದು. ಒಂದು ಇನ್ಲೈನ್ CSS, ಇನ್ನೊಂದು ಇಂಟರ್ನಲ್ CSS, ಇನ್ನೊಂದು ಎಕ್ಸ್ಟರ್ನಲ್ CSS. ಆ ಎಕ್ಸ್ಟರ್ನಲ್ CSS ಅನ್ನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು CSS. CSS ಫೈಲ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ? ವಿತ್ ದ ಎಕ್ಸ್ಟೆನ್ಷನ್ ಡಾಟ್ CSS. HTML ಫೈಲ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ? ಡಾಟ್ HTML ಪ್ರೊನೌನ್ಸಿಯೇಷನ್ ಪ್ರಾಕ್ಟೀಸ್ ಮಾಡ್ರಿ ಸ್ವಲ್ಪ, ಇವತ್ತು ತಾನೇ ಹೇಳ್ಕೊಟ್ಟಿದ್ದೀನಿ. ಈಗ HTML ಅಲ್ಲ ಮೇಡಮ್, ಅದು HTML. ಓಕೆ, ಈಗ ಇನ್ನೊಂದು CSS ಫೈಲ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ? ಫೈಲ್ ನೇಮ್ ಡಾಟ್ CSS ಅಂತ ಹೇಳ್ಬೇಕು. HTML ಹೆಂಗ್ ಕ್ರಿಯೇಟ್ ಮಾಡ್ತೀರಿ? ಅದಕ್ಕೆ ಫೈಲ್ ನೇಮ್ ಮತ್ತೆ HTML. ಡಾಟ್ HTML. ಡಾಟ್ ಯಾರಿಗೆ ಕೊಟ್ರಿ? ಏನಾರ ಬಾಡಿಗೆ ಕೊಡ್ತಾರ ಅದನ್ನ ಬಿಟ್ರೆ? ನೀವ್ ಹೇಳ್ದೇನೆ. ಇಲ್ಲ ಸರ್. ಮತ್ತೆ ಹೇಳ್ಬೇಕು ತಾನೆ. ಫೈಲ್ ನೇಮ್ ಡಾಟ್ HTML. ಫೈಲ್ ನೇಮ್ ಡಾಟ್ HTML. ಅದು HTML ಫೈಲ್ ಆಗುತ್ತೆ. ಫೈಲ್ ನೇಮ್ ಡಾಟ್ CSS ಅಂದ್ರೆ ಅದು CSS ಫೈಲ್ ಆಗುತ್ತೆ. CSS ಫೈಲ್ ಅದು. ಇದ್ರೊಳಗಡೆ ನೀವು ಇಂಟರ್ನಲ್ CSS ಬರೆಯುವಾಗ ಏನೆಲ್ಲ ಬರಿತಾ ಇದ್ರಿ, ಸೇಮ್ ಟು ಸೇಮ್ ಬರ್ದಿದ್ದೀರಾ ನೋಡಿ. ಕಾಪಿ ಪೇಸ್ಟ್ ಮಾಡಿದ್ದೀರಲ್ಲ ಇಲ್ಲಿ, ಕಟ್ ಪೇಸ್ಟ್. ಬಾಡಿ ಇಲ್ಲ, ಹೆಡ್ ಟೈಲ್ ಯಾವುದು ಇಲ್ಲ, ಇದಕ್ಕೆ ಎಲಿಮೆಂಟ್ಸೇ ಬರೆಯಂಗಿಲ್ಲ ಇದ್ರೊಳಗಡೆ. ನೀವ್ ಯಾವ್ದಾರ ಒಂದು ಎಲಿಮೆಂಟ್ಸ್ ನ ಈ ಕಡೆ ಲೆಫ್ಟ್ ಅಲ್ಲಿ ಕಾಪಿ ಮಾಡ್ಕೊಳ್ಳಿ, ಅದನ್ನೇ ಕಂಟ್ರೋಲ್ C ಮಾಡಿ, ಹಂಗೆ ಅದೇ ಕಂಟ್ರೋಲ್ C ಮಾಡಿ, ಅದೇ ಇರ್ಲಿ. ಲಾಸ್ಟ್ ಲೈನ್ ಅಲ್ಲಿ ಪೇಸ್ಟ್ ಮಾಡಿ, ಈ ಕಡೆ ಎಂಟರ್, ಕಂಟ್ರೋಲ್ V. ಏನಂತ ಬರ್ತಿದೆ? ರೆಡ್ ಲೈನ್ ಬರ್ತಿದೆ ಅಲ್ಲಿ, ಅಂದ್ರೆ ಎರರ್ ಇದು ಅಂತ. ಇಲ್ಲಿ ಯಾವುದೇ ತರದ ಟ್ಯಾಗ್ ಬರೆಯಲ್ಲ ನಾವು CSS ಒಳಗಡೆ. ಬರೀ ಟ್ಯಾಗ್ ನೇಮ್ ಬರಿತೀವಿ. ಟ್ಯಾಗ್ ನೇಮ್ ಬರೆದ್ರೆ ಏನದು? ಅದು ಎಕ್ಸ್ಟರ್ನಲ್ CSS ರೀ. ಟ್ಯಾಗ್ ನೇಮ್ ರೀ. ಎಲ್ಲಿದ್ದೀರಿ? ಗಮನ ಎಲ್ಲಿದೆ? CSS ಒಳಗಡೆ ಟ್ಯಾಗ್ ನೇಮ್ ಬರ್ತಾರೆ, ಏನಂತಾರೆ ಅದಕ್ಕೆ? ಟ್ಯಾಗ್ ನೇಮ್. ಇಂಟರ್ನಲ್ CSS ಬರೆಯುವಾಗ ನೀವು ಟ್ಯಾಗ್ ನೇಮ್ ಬರಿತಿರ್ಲಿಲ್ವಾ ಅದ್ರೊಳಗಡೆ? div ಅಂತ ಬರೀತಿದ್ರು.
ಬರೀ ಡಿವ್ ಒಂದೇ ಬರೀತಿದ್ರಾ? ಇಲ್ಲ ಇಲ್ಲ, ಸೆಲೆಕ್ಷನ್ ವಿ ತುಂಬಾ ಬರೀತಿದೆ ಸರ್. ಇಲ್ಲೇ ಬಲಗಡೆ ಕಾಣಿಸ್ದೆ ಅಲ್ರಿ ಕಣ್ ಮುಂದೆನೆ ಡಿವ್ ಅಂತ ಬರ್ದಿದ್ದೀರಾ, H1 ಅಂತ ಬರ್ದಿದ್ದೀರಾ, H2 ಅಂತ ಬರ್ದಿದ್ದೀರಾ ಬಲಗಡೆ. ಹಾ ಇದೇ ತಾನೇ ಇಂಟರ್ನಲ್ CS ಒಳಗಡೆ ಇದ್ದಿದ್ದು. ಎಸ್ ಸರ್. ಹಾ ಏನಂತ ಹೇಳ್ತಾರೆ ಟ್ಯಾಗ್ ನೇಮ್ ಬರೆದ್ರೆ ಇದ್ರಲ್ಲಿ? ಟ್ಯಾಗ್ ಸೆಲೆಕ್ಟರ್. ಟ್ಯಾಗ್ ಸೆಲೆಕ್ಟರ್. ಅದೇ ಕತೆ ಎಕ್ಸ್ಟರ್ನಲ್ CSS ಅಲ್ಲೂ ಹೇಳ್ತಾರೆ. ಸೇಮ್ ಅಲ್ಲಿ ಹೆಂಗಿತ್ತು ಹಂಗೆ. ಅಲ್ಲಿ ಸ್ಟೈಲ್ ಟ್ಯಾಗ್ ಒಳಗಡೆ ಬರೀತಾ ಇದ್ರಿ. ಇಲ್ಲಿ ಸ್ಟೈಲ್ ಟ್ಯಾಗ್ ಇಲ್ಲ. ಲಿಂಕ್ ಅಲ್ಲಿ ಲಿಂಕ್ ಅಂತ ಒಂದು ಟ್ಯಾಗ್ ಬರ್ದಿದ್ದೀರಾ. ಆ ಹಾ. ಲಿಂಕ್ ಟ್ಯಾಗ್ಗೆ href ಆದ್ಮೇಲೆ ಸ್ಟೈಲ್ ಡಾಟ್ CSS ಅಂತ ಇದೆ ಗೊತ್ತಾ? ಎಸ್ ಸರ್. ಎಲ್ಲಿ? ಇಲ್ಲಿ ಹಾ ಆ ಸ್ಟೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಿಮ್ ಫೈಲ್ ನೇಮ್ ಏನು? CSS ಫೈಲ್ ನೇಮು ಇಂಡೆಕ್ಸ್. ಕೊಡಿ. ಸೇವ್ ಮಾಡಿ. CSS ಸೇವ್ ಆಗಿದ್ಯಾ? ಎಸ್ ಸರ್. ಎಲ್ಲಾಗಿದೆ? ಸೇವ್ ಆಗಿದ್ರೆ ಏನಾಗಿರುತ್ತೆ? ತೋರಿಸುತ್ತೆ ಇಲ್ಲಿ. ಇಲ್ಲಿ CSS ಎಲ್ಲಿದೆ ರೀ? ಸರ್ CSS ಎಲ್ಲಿ ಬರ್ದಿದ್ದೀರಾ CSS? ಎಲ್ಲಿ ಬರ್ದಿದ್ದೀರಾ ನೀವು? ಸರ್ ಡಾಟ್ ಪಕ್ಕ ಎಕ್ಸ್ಟೆನ್ಷನ್ ಅಲ್ಲ ರೀ, ಎಕ್ಸ್ಟೆನ್ಷನ್ ಅಲ್ಲ ರೀ, ಅದು ಎಕ್ಸ್ಟೆನ್ಷನ್ ಅಷ್ಟೇ. ಈ ಫೈಲ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ ಇಂಡೆಕ್ಸ್ ಡಾಟ್ HTML ಅಂತ, ಈ ಫೈಲ್ಗೆ ಫುಲ್ ಈ ಫುಲ್ ಲೈನ್ ಇದೆ ಅಲ್ವೇನ್ರಿ, 36 ಲೈನ್ಸ್ ಇದಾವಲ್ವೇನ್ರಿ ಅವು. ಈ ಫೈಲ್ಗೆ CSS ಎಲ್ಲಿ ಬರ್ದಿದ್ದೀರಾ? ಸರ್ ಇದು ಪಕ್ಕದಲ್ಲಿ ಇಂಡೆಕ್ಸ್ CSS ಎಲ್ಲ ಐತಲ್ಲ ಅದ್ರಲ್ಲಿದೆ. ಇದೇ CSS ಅನ್ನ ನಾವು ಇಂಡೆಕ್ಸ್ ಡಾಟ್ HTML ಗೆ, ಅದಕ್ಕೆ ಎರಡೂ ಫೈಲ್ ನೇಮ್ ಸೇಮ್ ಸೇಮ್ ಇಟ್ಟಿರೋದು. ಎಸ್ ಸರ್. ಗೊತ್ತಾಗ್ತಿದ್ಯಾ? ಹಾ. ಎರಡೂ ಫೈಲ್ ನೇಮ್ ಅನ್ನ ಸೇಮ್ ಸೇಮ್ ಇಟ್ಟಿರೋದು ಏನಕ್ಕೆ ಅಂದ್ರೆ ನಾನು ಇದಕ್ಕೆ CSS ಬರ್ದಿರೋದು ಅದಕ್ಕೆ HTML ಗೆ ಅಂತ ಗೊತ್ತಾಗ್ಬೇಕು ನನಗೆ ಅಂತ. ಈಗ ನಾವು ಇಂಡೆಕ್ಸ್ CSS ಮಾಡಬೇಕು ಅಂದ್ರೆ ಇಂಡೆಕ್ಸ್ HTML ಅಲ್ಲಿ ಬಾಡಿ ಬರ್ತಿ ಮಾಡ್ಬೇಕಾ? ಇಂಡೆಕ್ಸ್ CSS ಏನ್ ಮಾಡ್ತೀರಿ? ಅದರಲ್ಲಿ ಬರೀ ಔಟ್ಪುಟ್ ಅಷ್ಟೇ ಬರ್ದಿರ್ತೀವಲ್ಲ ಸರ್. ಇದಕ್ಕೆ ಇನ್ಪುಟ್ ಏನು ಮಾಡಿ ಇಲ್ವಲ್ಲ. ತೆಗೆದಾಕಿ ಬಾಡಿ ಲಾಸ್ಟ್ ಅಲ್ಲಿ ಲೈನ್ ನಂಬರ್ 32 33. ಇವಾಗ ಲೆಫ್ಟ್ ಅಲ್ಲಿ ನಿಮ್ದು HTML ಫೈಲ್ ಇದೆ ಅಲ್ಲ, ಲೈನ್ ನಂಬರ್ 34 ಡಿಲೀಟ್ ಮಾಡಿ ಅದರಲ್ಲಿ. 34. ಈ HTML ಫೈಲ್ ಸೇವ್ ಆಗಿದೆಯಾ ಇವಾಗ? ಇಲ್ಲ, ಸೇವ್ ಆಗಿಲ್ಲ. ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಸರ್ ಇಲ್ಲಿ ಮೇಲ್. ಹಾ, ಈ ಫೈಲ್ಗೆ CSS ಎಲ್ಲಿ ಬರಿತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ಇಂಡೆಕ್ಸ್ CSS ಅಲ್ಲಿ ಇದೆ ಸರ್. ಇಲ್ಲಿ CSS ಬರಿತಾ ಇದ್ದೀರಾ? ಅದು ಇಂಡೆಕ್ಸ್ CSS ಅಲ್ಲಿ ಹಾಕಿದೀನಿ. ಅದೇ ರೀ ನಾನು ಕೇಳ್ತಿರೋದು, ಬರಿತಾ ಇದ್ದೀರಾ ಇಲ್ವಾ ಅಂತ. ಬರಿತಿದ್ದೀವಿ. ಹಾ, ಈ ಫೈಲ್ ಸೇವ್ ಆಗಿದ್ಯಾ ಅಂತ ನನ್ನ ಪ್ರಶ್ನೆ. ಇದನ್ನ ನಾವು CSS ಅಂತ ಹೇಳ್ತೀವಿ. ಸೇವ್ ಆಗಿದ್ಯಾ? ಸೇವ್ ಮಾಡಿ. ಸೇವ್ ಆಗಿದ್ದು ಯಾವ್ದು ಇವಾಗ? ಇಂಡೆಕ್ಸ್ HTML. ನಾನು ಯಾವ್ದನ್ನ ಕೇಳ್ತಾ ಇದ್ದೀನಿ ಸೇವ್ ಮಾಡಿ ಅಂತ? ಇಂಡೆಕ್ಸ್ CSS. ಇವಾಗ ಔಟ್ಪುಟ್ ನೋಡಿ. ಬರುತ್ತಾ? ಬರ್ತಾ ಇದೆಯಾ? ಎಸ್ ಸರ್. ಹೆಂಗ್ ಬರ್ತಾ ಇದೆ? ಇದು ಹೆಂಗ್ ವರ್ಕ್ ಆಗ್ತಾ ಇದೆ? ಅದೇ ಡೌಟ್ ಆಗ್ತಿದೆ. ಕೋಡ್ ಬನ್ನಿ ಹೇಳ್ತೀನಿ. ರೈಟ್ ಸೈಡ್ ಅಲ್ಲಿ ಇಂಡೆಕ್ಸ್ ಡಾಟ್ CSS ಅಂತ ಒಂದು ಎಕ್ಸ್ಟರ್ನಲ್ ಫೈಲ್ ಕ್ರಿಯೇಟ್ ಮಾಡಿದ್ದೀರಾ, ಎಕ್ಸ್ಟರ್ನಲ್ CSS ಮಾಡಕ್ಕೆ ಅಂತ. ಈ ಕೋಡ್ ಅರ್ಥ ಆಗಿದೆ ನಿಮ್ಗೆ? ರೈಟ್ ಸೈಡ್ ಅಲ್ಲಿ ಬರ್ದಿರೋದು ಇಂಟರ್ನಲ್ CSS ಮಾಡುವಾಗ ಬರೀತಿದ್ರಲ್ಲ ಅದು. ಅರ್ಥ ಆಗಿದೆ. ಈ ಕೋಡ್ ಯಾವ್ದು ಹೇಳಿ? ಕೋಡ್ ನಾನು ಕೇಳ್ತಾ ಇರೋದು ನಿಮ್ಗೆ ಇಂಟರ್ನಲ್ ಇದು. ಈ ಲೈನ್ಸ್ ಎಲ್ಲ ಅರ್ಥ ಆಗಿದಾವಲ್ವಾ?
ಎಸ್ ಸರ್. ಈ ಲೈನ್ಸ್ ಎಲ್ಲಿದ್ದೋ ಮುಂಚೆ? ಇದು ಹೆಡ್ ಅಲ್ಲಿ ಇತ್ತು. ಹೆಡ್ ಅಲ್ಲಿ ಎಲ್ಲಿತ್ತು? ಯಾವ್ದು ಟ್ಯಾಗ್ ಒಳಗಿತ್ತು ಅಂತ ಹೇಳ್ಬೇಕು. ಹೆಡ್ ಒಳಗಡೆ ಬರೀ ಹೆಡ್ ಒಳಗಿತ್ತ ಸೀದಾ ಸೀದಾ? index.html ಅಲ್ಲಿತ್ತು. index.html ಅಲ್ಲಿ ಎಲ್ಲಿತ್ತು? ಹೆಡ್ ಅಲ್ಲಿ ಹಾ, ಇತ್ತು. ಹೆಡ್ ಅಲ್ಲಿ ಎಲ್ರಿ ಇತ್ತು? ಏನ್ರಿ? ಸ್ಟೈಲ್ ಕರೆಕ್ಟ್ ಗಮನ ಇಟ್ಟು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಯೋಚನೆ ಮಾಡ್ಬೇಕು ಸ್ವಲ್ಪ. ಸ್ಟೈಲ್ ಟ್ಯಾಗ್ ಒಳಗಡೆ ಇತ್ತು ಅಂತ ಹೇಳ್ಬೇಕು. ಸ್ಟೈಲ್ 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 ಅಂತ ಹೇಳಿದ್ರೆ ಸ್ಟೈಲ್ ಆಟ್ರಿಬ್ಯೂಟಾ ಸ್ಟೈಲ್ ಟ್ಯಾಗ? ಮತ್ತೊಂದು ಪ್ರಶ್ನೆ ಕೇಳ್ಬೇಕಾ ನಾವು ಅದಕ್ಕೆ? ಅದೆಲ್ಲಿತ್ತು ಆ ಲೈನ್ಸ್ ಎಲ್ಲ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸ್ಟೈಲ್ ಟ್ಯಾಗ್ ಒಳಗಡೆ ಇತ್ತು. ಸ್ಟೈಲ್ ಟ್ಯಾಗ್ ಎಲ್ಲಿ ಬೇಕಾದ್ರೂ ಇರ್ಲಿ, ಹೆಡ್ ಒಳಗಾದ್ರೂ ಇರ್ಲಿ, ಬಾಡಿ ಒಳಗಾದ್ರೂ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ಅದೆಲ್ಲ ತಲೆನೋವಿಲ್ಲ ನನಗೆ. ಎಲ್ಲಿತ್ತು? ಸ್ಟೈಲ್ ಟ್ಯಾಗ್ ಒಳಗಡೆ ಇತ್ತು. ಕರೆಕ್ಟಾ? ಅವಾಗ ಅರ್ಥ ಆಗಿತ್ತ ನಿಮ್ಗದು? ಅರ್ಥ ಆಯ್ತು. ಹಾ, ಅಲ್ಲಿದ್ದಿದ್ದೇ ಲೈನ್ಸ್ ಅನ್ನ ಕಟ್ ಮಾಡ್ಕೊಂಡ್ಬಂದು ಈ ಎಕ್ಸ್ಟರ್ನಲ್ ಫೈಲ್ ಕ್ರಿಯೇಟ್ ಮಾಡಿದಿರಲ್ಲ, ಇನ್ನೊಂದು ಹೊಸ ಫೈಲ್ ಕ್ರಿಯೇಟ್ ಮಾಡಿದಿರಲ್ಲ, CSS ಗೆ ಅಂತಾನೆ ಫೈಲ್ ಕ್ರಿಯೇಟ್ ಮಾಡಿದೀರಾ, ಇದ್ರೊಳಗಡೆ ಪೇಸ್ಟ್ ಮಾಡಿದ್ರಿ. ಇವಾಗ ಇದು ಎಂತ CSS ಆಯ್ತು? ಎಕ್ಸ್ಟರ್ನಲ್ CSS ಆಯ್ತು. ಈ ಫೈಲ್ಗೆ HTML ಫೈಲ್ಗೆ ಕನೆಕ್ಷನ್ಸ್ ಇಲ್ಲ, ಇರ್ಲಿಲ್ಲ. ಆ ಕನೆಕ್ಷನ್ಸ್ ಅನ್ನ ನಾವು ಮಾಡಿದ್ದು ಲಿಂಕ್ ಮಾಡಿದ್ವಿ. ನಿಮ್ ಕರ್ಸರ್ ಎಲ್ಲಿದೆ ಈಗ? ಹಾ, ಲಿಂಕ್ ಅಂತ ಬರ್ದಿದ್ದೀರಾ ನೋಡಿ. ಲಿಂಕ್ ಅಂತ ಬರ್ದಾಗ ಅಲ್ಲಿ ಏನಂತ ಬಂದಿದೆ? REL. ಏನ್ ರಿಲೇಷನ್? ಲಿಂಕ್ ಟ್ಯಾಗ್ ಯಾಕೆ ಯೂಸ್ ಮಾಡಿದೀನಿ? ಯಾವ ರಿಲೇಷನ್ಗೆ? ಸ್ಟೈಲ್ ಶೀಟ್ ರಿಲೇಷನ್ಗೆ. href ಅಂದ್ರೆ ಹೈಪರ್ ರೆಫರೆನ್ಸ್. ಹೈಪರ್ ರೆಫರೆನ್ಸ್ ಎಲ್ಲೈತೆ ಆ ಫೈಲು? index.css. ಕಮೆಂಟ್ ಮಾಡಿ ಆ ಲೈನ್ ನ, ಗೊತ್ತಾಗುತ್ತೆ ನಿಮ್ಗೆ. ಸೇವ್ ಮಾಡಿ, ಔಟ್ಪುಟ್ ಚೆಕ್ ಮಾಡಿ, ವಾಪಸ್ ಕಮೆಂಟ್ ಇಂದ ತೆಗೀರಿ ಆ ಲೈನ್ ನ. ಸೇವ್ ಮಾಡಿ, ಔಟ್ಪುಟ್ ಚೆಕ್ ಮಾಡಿ. ಬರ್ತಾ ಇದೆಯಾ? ಗೊತ್ತಾಗ್ತಿದೆ ಇವಾಗ ಹೆಂಗ್ ವರ್ಕ್ ಆಗ್ತಿದೆ ಅಂತ? ಒಂದು ಎಕ್ಸ್ಟರ್ನಲ್ ಫೈಲು, ಈ ಫೈಲ್ ನಾವು ಎಕ್ಸ್ಟರ್ನಲ್ CSS ಅಂತೀವಿ. ಇದ್ರೊಳಗಡೆ ನಾನು ಟ್ಯಾಗ್ ಸೆಲೆಕ್ಟರ್ ಬರ್ದು ಅದಕ್ಕೆ ಸ್ಕೋಪ್ ಬರ್ದು ಸ್ಕೋಪ್ ಒಳಗಡೆ ಪ್ರಾಪರ್ಟಿ ವ್ಯಾಲ್ಯೂಸ್ ಬರ್ಕೊಂಡು ಹೋಗ್ತೀನಿ. ಇದನ್ನ HTML ಫೈಲ್ಗೆ ಕನೆಕ್ಟ್ ಮಾಡಕ್ಕೆ ಲಿಂಕ್ ಅಂತ ಒಂದು ಟ್ಯಾಗ್ ಅನ್ನ ಯೂಸ್ ಮಾಡ್ತೀನಿ. ಲಿಂಕ್ ಅಂತ ಟ್ಯಾಗ್ ಅನ್ನ ಯೂಸ್ ಮಾಡುವಾಗ ಎಂಟರ್ ಮಾಡಿ, LINK ಅಂತ ಟೈಪ್ ಮಾಡಿದಾಗ ಅಲ್ಲಿ CSS ಅಂತ ಇರುತ್ತೆ, ಅದನ್ನ ತಗೊಳ್ತೀನಿ. ಅವಾಗ ರಿಲೇಷನ್ REL ಅನ್ನೋದು ಏನು? ಟೆಕ್ನಿಕಲಿ ರಿಲೇಷನ್. ಫುಲ್ ಫಾರ್ಮ್ ಅಲ್ಲ ರೀ. ಗೊತ್ತಿಲ್ಲ ಸರ್, ಹೇಳಿ. ಯಾವುದೇ ಟ್ಯಾಗ್ ನೇಮ್ ಒಳಗೆ ಒಂದು ಸ್ಪೇಸ್ ಕೊಟ್ಟು ಈ ತರ ಬರ್ದಿದ್ರೆ ಇವುಗಳನ್ನ ಆಟ್ರಿಬ್ಯೂಟ್ ಅಂತೀವಿ. ಇನ್ನೊಂದ್ಸಲ ಹೇಳಿ ಸರ್. ಯಾವುದೇ ಟ್ಯಾಗ್ ನೇಮ್ ಆಗಿರ್ಲಿ, ಟ್ಯಾಗ್ ನೇಮ್ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟು ಈ ತರ ಬರ್ದಿರ್ತೀವಲ್ಲ, REL, HREF, ಅದ್ರ ಮೇಲ್ಗಡೆ ಕಂಟೆಂಟ್, ಅದ್ರ ಪಕ್ಕದಲ್ಲಿ ನೇಮ್, ಅದ್ರ ಮೇಲ್ಗಡೆ ಕ್ಯಾರ್ಸೆಟ್, ಅದ್ರ ಮೇಲ್ಗಡೆ ಲ್ಯಾಂಗ್ ಅಂತ ಇದೆ. ಇವೆಲ್ಲ ಏನು ಟೆಕ್ನಿಕಲ್ ಟರ್ಮಿನಾಲಜಿ, ಇವಕ್ಕೆಲ್ಲವಕ್ಕೂ ಆಟ್ರಿಬ್ಯೂಟ್. ಅದ್ರ ಮೇಲೆ ಕರ್ಸರ್ ತಗೊಂಡೋಗಿ, ಲ್ಯಾಂಗ್ ಮೇಲೆ ಕರ್ಸರ್ ತಗೊಂಡೋಗಿ, ಒತ್ತಬೇಡಿ, ಸುಮ್ಮನೆ ಇಟ್ಕೊಳ್ಳಿ. ಏನಕ್ಕೆ ಕೊಟ್ಟಿದ್ದಾರೆ ಅಂತ? ನಾವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿದ್ದೀವಿ? ಕ್ಯಾರ್ಸೆಟ್ ಮೇಲೆ ಕರ್ಸರ್ ತಗೊಂಡೋಗಿ, ಕ್ಯಾರ್ಸೆಟ್ ಎಲ್ಲಿದೆ ರೀ? ಲೈನ್ ನಂಬರ್ 4 ಅಲ್ಲಿ ಮೆಟಾ ಆದ್ಮೇಲೆ ಲೈನ್ ನಂಬರ್ 4 ಎಲ್ಲಿದೆ? ಮೆಟಾ ಆದ್ಮೇಲೆ ದಿಸ್ ಆಟ್ರಿಬ್ಯೂಟ್ ಏನಂತ ಹೇಳ್ತಿದಾರಲ್ಲಿ? ದಿಸ್ ಆಟ್ರಿಬ್ಯೂಟ್ ಅಂತ ಹೇಳ್ತಿದ್ದಾರೆ ಅದನ್ನ. ಸೊ ಅದೇ ತರ ನೇಮ್ ಮೇಲೆ ಕರ್ಸರ್ ತಗೊಂಡೋಗಿ ಅದ್ರ ಕೆಳಗಡೆ ನೇಮ್ ಮೇಲೆ ಕರ್ಸರ್ ತಗೊಂಡೋಗ್ರಿ. ಮತ್ತೆ ಏನ್ ಹೇಳ್ತಿದ್ದಾರೆ? ದಿಸ್ ಆಟ್ರಿಬ್ಯೂಟ್, ಅದು ಕೂಡ ಒಂದು ಆಟ್ರಿಬ್ಯೂಟ್. ಕಂಟೆಂಟ್ ಮೇಲೆ ಕರ್ಸರ್ ತಗೊಂಬನ್ನಿ.
ದಿಸ್ ಅದು ಆಟ್ರಿಬ್ಯೂಟ್. ರಿಲೇಷನ್ ಮೇಲೆ ಕರ್ಸರ್ ತಗೊಂಬನ್ನಿ. REL. ದಿಸ್ ಆಟ್ರಿಬ್ಯೂಟ್. HREF ಮೇಲೆ ಕರ್ಸರ್ ತಗೊಂಡೋಗಿ. ದಿಸ್ ಆಟ್ರಿಬ್ಯೂಟ್. ಏನರ್ಥ ಆಯ್ತು ನಿಮ್ಗೆ? ಟ್ಯಾಗ್ ನೇಮ್ ಒಳಗಡೆ ಟ್ಯಾಗ್ ನೇಮ್ ಆದ್ಮೇಲೆ ಸ್ಪೇಸ್ ಕೊಟ್ಟು ಏನಾದ್ರೂ ಬರ್ದಿರ್ಲಿ ನಾವು, ಅವೆಲ್ಲವೂ ಆಟ್ರಿಬ್ಯೂಟ್ಗಳೇ. ಟೆಕ್ನಿಕಲ್ ಟರ್ಮಿನಾಲಜಿ. ಆದ್ರೆ ಒಂದೊಂದಕ್ಕೆ ಒಂದೊಂದು ಕೆಲಸ ಇರ್ತದೆ. ಇಲ್ಲಿ REL ಅಂದ್ರೆ ಏನ್ ಹೇಳ್ತಾ ಇದೆ, ರಿಲೇಷನ್ ಏನು ಅಂತ ಹೇಳ್ತಾ ಇದೆ. ಸ್ಟೈಲ್ ಅನ್ನೋದು ಏನ್ ಹೇಳ್ತಾ ಇದೆ, ಸ್ಟೈಲ್ ಅಂತ ಬರ್ದಿದ್ರೆ ನಾವು ಅದು ಒಂದು attribute. ಅದ ಆಟ್ರಿಬ್ಯೂಟ್ ಏನ್ ಕೆಲ್ಸಕ್ಕೆ ಬರ್ದಿದೀವಿ ಅಂತ. ಈಗ REL ಅಂದ್ರೆ ಕನೆಕ್ಷನ್ಗೆ ಅಂತ ಬರ್ದಿದೀವಿ ಅಂತ ಹೇಳಿದ್ರೆ ತಾನೆ. Yes, sir. HREF ಅಂತ ಹೇಳಿದ್ರೆ ರೆಫರೆನ್ಸ್ ಕೊಡಕ್ಕೆ, ಫೈಲ್ದು ಎಕ್ಸ್ಟರ್ನಲ್ ಫೈಲ್ ರೆಫರೆನ್ಸ್ ಕೊಡಕ್ಕೆ ಬರ್ದಿರೋದು. ಎಕ್ಸ್ಟರ್ನಲ್ ಫೈಲ್ ರೆಫರೆನ್ಸ್ ಕೊಟ್ಟಿದ್ದೀರಾ ಕೊಟ್ಟಿಲ್ವಾ? ಕೊಟ್ಟಿದ್ದೀವಿ ಏನ್ ಸರ್. ಫೈಲ್ ನೇಮ್ ಎಕ್ಸ್ಟರ್ನಲ್ ಫೈಲ್? index.css index.css. ವೆರಿ ಗುಡ್. ಅರ್ಥ ಆಗ್ತಿದ್ಯಾ? ಹಾ. ಅದೇ ತರ ಸ್ಟೈಲ್ ಅಂತ ಬರ್ದಾಗ ಏನ್ ಮಾಡಕ್ ಬರೀತಿದ್ವಿ? ಸ್ಟೈಲ್ ಅಂತ ಹಾ, ಅದು ಟ್ಯಾಗ್ ನೇಮ್. ಇಲ್ಲಿ ಬರೀರಿ H1 ನಲ್ಲಿ ಕೆಳಗಡೆ ಲೈನ್ ನಂಬರ್ 12 ಅಲ್ಲಿ H1 ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟು ಅದ್ರೊಳಗಡೆ ಸ್ಟೈಲ್ ಅಂತ ಬರೀರಿ. ಯಾಕೆ ಬರೆದಿದ್ದೀರಿ ಇದನ್ನ? ಸ್ಟೈಲ್ ಅಂತ ಬರೆದ್ರೆ ಇಲ್ಲಿ ಯಾಕೆ ಬರೀತೀರಿ? ಸರ್ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ ಬೇಕಿತ್ತಲ್ಲ, ಕಲರ್ಸ್ಗಳು. ಈಗ ಕೊಟ್ರೆ ಬರ್ತಾ ಇಲ್ವೇನ್ರಿ ಬ್ಯಾಕ್ ಗ್ರೌಂಡ್ ಕಲರ್ ಎಲ್ಲ? ಸರ್ ಬರಲ್ಲ. ಏ ಅಯ್ಯೋ, ನಿಮ್ಮ ತೆಗಿರಿ ಔಟ್ಪುಟ್ ಹೋಗಿ. ಅಲ್ಲ ಸರ್, ನಾನು ಹೇಳಿದ ಇದ್ರಲ್ಲಿ ಸ್ಟೈಲ್ ಅಂತ ಕೊಡ್ರಿ. ಹಾ, ಏನ್ ಮಾಡಕ್ ಕೊಡ್ತಿದ್ದೀರಿ ಸ್ಟೈಲ್ ಅಂತ? ಯಾಕೆ ಬೇಕಿದು? ಆಟ್ರಿಬ್ಯೂಟ್ ಇದು. ಆಟ್ರಿಬ್ಯೂಟ್ ಏನ್ರಿ ಇದು? ಸರ್ ಇದ್ರಲ್ಲಿ ಆಟ್ರಿಬ್ಯೂಟ್ ಅಲ್ಲ, ಇನ್ನೇನು? ಕಂಟೈನ್. ಕಂಟೈನ್ CSS ಅಂತೆಲ್ಲ ಹೇಳಿದಾದ್ಮೇಲೆ ಕೆಳಗಡೆ ಫೈಲ್ ಆರ್ ಫೈಲ್ಸ್ ಆದ್ಮೇಲೆ ದಿಸ್ ಆಟ್ರಿಬ್ಯೂಟ್ ಅಂತ ಇದೆ ನೋಡ್ರಿ. ಇದೇನ್ರಿ ಅಲ್ಲಿ? ನಾನು ಹೇಳೋದ್ ಕೇಳಿಸ್ಕೊಳ್ರಿ, ನೀವು ಗಮನ ಇಟ್ಟು. ನೀವು ನಿಮ್ದೇ ಏನೋ ಡಿಫೈನ್ ಮಾಡಕ್ ಹೋಗ್ಬೇಡಿ. ನಾನು ಅವತ್ತಿಂದ ಬಡ್ಕೊಂಡ್ ಸಾಯ್ತಾ ಇದ್ದೀನಿ ಇಲ್ಲಿ. ಆಟ್ರಿಬ್ಯೂಟ್ ಅದು ಟ್ಯಾಗ್ ನೇಮ್ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟು ಬರೆದ್ರೆ ಆಟ್ರಿಬ್ಯೂಟ್ ಅದು ಅಂತ. ನೀವ್ ಎಫರ್ಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾನು ಅಂತೂ ನಿಮ್ಗೆ ಹೇಳ್ಕೊಡಲ್ಲ. ಆಮೇಲೆ ನೀವ್ ಇರೋದನ್ನೇ ರಿವೈಸ್ ಮಾಡಿ ಚೆನ್ನಾಗಿ ಫಸ್ಟ್. ನಾನು ದಿನಾ ನಿಮ್ಗೆ ರಿವೈಸ್ ಮಾಡಿ ಅಂತ ಹೇಳೋದೇ ಆಗುತ್ತಲ್ರಿ. ಸ್ಟೈಲ್ ಆಟ್ರಿಬ್ಯೂಟ್ ಅದು. ನಾನು ಇದಕ್ಕೋಸ್ಕರ ನಾನು ರೆಕಾರ್ಡ್ ಯಾಕೆ ಮಾಡ್ಕೊಡ್ಬೇಕು ನಿಮ್ಗೆ ಫಸ್ಟ್ ಆಫ್ ಆಲ್? ಹಂಗಿದ್ರೆ ನೀವು ರಿವೈಸ್ ಮಾಡದೇ ಇದ್ಮೇಲೆ ಸ್ಟೋರೇಜ್ ವೇಸ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಕ್ಕೆ ಇಂಟರ್ನೆಟ್ ವೇಸ್ಟ್ ಮಾಡ್ಕೊಂಡು ನಾನು ಸ್ವಲ್ಪ ಎಫರ್ಟ್ ಹಾಕಿ ಅಂತ ಕೇಳ್ತಾ ಇಲ್ಲ ನಿಮ್ಗೆ, ಫುಲ್ ಎಫರ್ಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ನೀವ್ ಏನಾದ್ರೂ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಪರಿಪೂರ್ಣವಾದ ಶ್ರಮ ನಾವು ಹಾಕಿದ್ರೆ ಮಾತ್ರ ನಾವು ಅದನ್ನ ಗಳಿಸಕ್ ಸಾಧ್ಯ. ನಾನು ಏನೋ ಒಂದು ಕೆಲಸ ಕೊಟ್ಟಿದ್ದೀನಿ, ನೀವು ಅದನ್ನ ಮುಗಿಸ್ಬೇಕು ಅಂತ ಮಾಡಿದ್ರೆ ಕೆಲಸ ಅಷ್ಟೇ ಮುಗಿಯುತ್ತೆ. ಅದ್ರಲ್ಲಿ ನಮ್ಗೇನು ಜ್ಞಾನ ಸಂಪಾದನೆ ಆಗಿರೋದಿಲ್ಲ. ನೀವು ಕೊಟ್ಟಿರೋ ಕೆಲಸಗಳನ್ನ ಚಾಚು ತಪ್ಪದೆ ಎಲ್ಲಾನು ಮಾಡ್ತಿದ್ದೀರಿ. ಅದು ಕೆಲಸ ಮುಗೀತು ಅನ್ನಕ್ಕಾಗುತ್ತೆ. ಒಂದ್ ಕಡೆ ಅದಕ್ಕೆ ಅಪ್ರಿಶಿಯೇಟ್ ಮಾಡಿದ್ರೆ ಓ ವೆರಿ ಗುಡ್ ಅಂತ. ಏನ್ ಕಲ್ತಿದ್ದೀರಿ ಅಂತ ಬರುತ್ತೆ ಕೊನೆಗೆ. ಕಲಿಯಕ್ಕೋಸ್ಕರ ತಾನೇ ಮಾಡ್ತಿರೋದು, ಕೆಲಸ ಮುಗ್ಸಕ್ಕಲ್ಲ ತಾನೇ ಮಾಡ್ತಾ ಇರೋದು ನೀವು. ಹಲೋ. ಹಾ ಸರ್. ಓ, ನಾನು ಹೇಳೋದನ್ನ ಮ್ಯೂಟ್ ಮಾಡಿ ನೀವ್ ಹೇಳೋದನ್ನ ಮ್ಯೂಟ್ ಮಾಡಿ ಹೊಂಟೋಗ್ಬಿಟ್ರೆ ಯಾಕಡೆನಾದ್ರು? ಇಲ್ಲ ಸರ್, ಕೇಳಿಸ್ಕೊತಿದ್ದೀನಿ. ಯಾರೋ ಇವನು ಏನಾಗಿದೆ ಇವತ್ತು ಸುಮ್ಮನೆ ಹಿಡ್ಕೊಂಡು ಕೂತಾನೆ ಬೈಕೊಂಡು ಅಂತ? ಇಲ್ಲ ಸರ್. ಪ್ರತಿ ಸರಿ ಸ್ಟಾರ್ಟ್ ಮಾಡಿದಾಗೆಲ್ಲ ಹೇಳ್ತೀನಿ ಸ್ಟೈಲ್ ಆಟ್ರಿಬ್ಯೂಟು, ಸ್ಟೈಲ್ ಟ್ಯಾಗ್. ನಾನು ಆಟ್ರಿಬ್ಯೂಟ್ ಅಂತ ಹೇಳಿದ್ದೆ, ಆಮೇಲೆ ಅದು ಟ್ಯಾಗ್ ನೇಮ್ ಅಂತ ಇದ್ದೆ. ನೀವು ಟ್ಯಾಗ್ ನೇಮ್ ಹೊಸದಾಗಿ ಎಲ್ಲಿರುತ್ತೆ? ಹೇಳ್ಕೊಡ್ತಿದ್ದೀರಲ್ಲ, ಅದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಿರ್ಲಿಲ್ಲ ಅಷ್ಟೇ ಸರ್. ಸರಿ, ಟ್ಯಾಗ್ ನೇಮ್ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ಮಾಡ್ತೀವಿ ಅಂತ ಕೇಳ್ತೀನಿ. ನಾನು ಇಲ್ಲಿ ಬರ್ಸಿ ಹೇಳ್ತಾ ಇದ್ದೀನಿ ನಿಮ್ಗೆ ಇದಕ್ಕೆ ಏನಂತೀವಿ ಅಂತ.
ಸ್ಟೈಲ್ ಅಂತ ಬರೀತೀವಲ್ವ ನಾವು ಟ್ಯಾಗ್ ನೇಮ್ ಆದ್ಮೇಲೆ ಅದಕ್ಕೆ ಏನ್ ಹೇಳ್ತೀವಿ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ. ಈಗಲೂ ನೀವು ಆನ್ಸರ್ ಹೇಳಿಲ್ಲ, ನಾನು ನಿಮ್ಗೆ ಹೇಳಿಲ್ಲ ಆನ್ಸರ್, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ ನಾನು. ಆಟ್ರಿಬ್ಯೂಟ್ ಅಂತ ಹೇಳ್ತೀವಿ. ಹಾ ಆಟ್ರಿಬ್ಯೂಟ್ ಅಂತ ಆದ್ಮೇಲೆ ಇದನ್ನ ಯಾಕೆ ಬಳಸ್ತೀವಿ? ಇವಾಗ ನಮ್ಮ ಹತ್ರ ಎಲ್ಲ ಆಟ್ರಿಬ್ಯೂಟ್ಸ್ ಎಷ್ಟೊಂದಿದಾವೆ. ಲ್ಯಾಂಗ್ ಇದೆ, ಕ್ಯಾರ್ಸೆಟ್ ಇದೆ, ನೇಮ್ ಇದೆ, ಕಂಟೆಂಟ್ ಇದೆ. ಇದನ್ನ ಬಿಟ್ಟು ನಿಮ್ಗೆ ಬೇರೆ ಯಾವ್ದಾರು ಆಟ್ರಿಬ್ಯೂಟ್ ಗೊತ್ತಿದ್ರೆ ಹೇಳಿ ನೋಡೋಣ. ಗೊತ್ತಿಲ್ಲ ಸರ್. ಯಾಕ್ರಿ ಗೊತ್ತಿಲ್ಲ? ಏ, ನನಗಂತೂ ನೀವು ಫಾರ್ಮ್ ಮಾಡಿದಿರೇನ್ರಿ? ಎಸ್ ಸರ್. ಫಾರ್ಮ್ ಒಳಗೆ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ? ಲ್ಯಾಬ್, ಲೇಬಲ್, ಹಾ ಹಾ, ಹಾ, ಮುಂದಕ್ಕೆ ಹೇಳಿ. ಮತ್ತೆ ಸೆಲೆಕ್ಟ್ ಆಪ್ಷನ್, ಹಾ, ಆಮೇಲೆ ವ್ಯಾಲ್ಯೂ ಆಮೇಲೆ ಅಷ್ಟೇ. ಇನ್ಪುಟ್ ಬಟನ್ ಅವೆಲ್ಲ ಬಾಡಿಗೆ ಕಳಿಸಿದ್ದೀರಾ? ಇಲ್ಲ ಸರ್. ಮಾರಾಕ್ಬಿಟ್ಟಿದ್ದೀರಾ? ಅವೆಲ್ಲ ಎಲ್ಲಿ ಬರ್ತವೆ ಇನ್ಪುಟ್ ಬಟನ್ ಎಲ್ಲ? ಅವು ಅದ್ರಲ್ಲೇ ಬರುತ್ತೆ. ಒಂದು ಲೇಬಲ್ ಒಂದು ಇನ್ಪುಟ್, ನೆಕ್ಸ್ಟ್ ಲೈನ್ಗೆ ಹೋಗೋಕೆ ಬಿ ಆರ್, ಲೇಬಲ್ ಇನ್ಪುಟ್ ಬಿ ಆರ್ ಲೇಬಲ್ ಇನ್ಪುಟ್ ಬಿ ಆರ್. ಅದು ಒಂದೇ ಲೈನಲ್ಲಿ ಬರುತ್ತೆ. ಹೇಳ್ಬೇಕು ತಾನೇ, ಎಲ್ಲ ಎಲಿಮೆಂಟ್ಸ್ ತಾನೇ ಅವು. ಎಸ್ ಸರ್. ಇನ್ಪುಟ್ಗೆ ಆಟ್ರಿಬ್ಯೂಟ್ ಇದಾವೆ ಗೊತ್ತಾ ನಿಮ್ಗೆ? ಇನ್ಪುಟ್ಗೆ ಸರ್ ಇದು ಅಡ್ರೆಸ್ ಬರಿಬೇಕಾದ್ರೆ ಬರುತ್ತಾ? ಏನ್ ಬರುತ್ತೆ ಅಡ್ರೆಸ್ ಬರಿಬೇಕಾದ್ರೆ? ಸರ್ ಇನ್ಪುಟ್ ಅಲ್ಲಿ ನೇಮ್ ಅಂತ ಬರುತ್ತಲ್ಲ, ಅದನ್ನ ಹೇಳ್ತಿದ್ದೀರಾ? ಆಟ್ರಿಬ್ಯೂಟ್ ಇದೆ ನನಗೆ, ಅದಕ್ಕೆ ಹೇಳಿದ್ದೀನಿ ನಿಮ್ಗೆ ಟೈಮ್ ಸಿಕ್ಕದಷ್ಟು ಯುಟಿಲೈಸ್ ಮಾಡಿ, ರಿವೈಸ್ ಮಾಡಿ. ನಿಮ್ಗೆ ಗೊತ್ತಿಲ್ಲದೆ ಇದ್ರು ನನಗೆ ಮುಗ್ಸಕ್ ಆಗಲ್ಲ, ನಾನು ಮುಗ್ಸೋದು ಇಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ. ರಿವೈಸ್ ಮಾಡ್ರಿ ವಿಡಿಯೋಗಳನ್ನ. ಏನಕ್ರಿ ಕೊಟ್ಟಿದ್ದೀನಿ ನಾನು ನಿಮ್ಗೆ? ಸುಮ್ಮನೆ ನಾನು ಬಡ್ಕೊಳ್ಳೋದು ಅಷ್ಟೇ ಅನ್ಸುತ್ತೆ, ನೀವು ಎಫರ್ಟ್ ಹಾಕ್ಬೇಕು. ಇನ್ಪುಟ್ ಟೈಪ್ ಅಂತ ಇದೆ ಗೊತ್ತಾ ನಿಮ್ಗೆ? ಇನ್ಪುಟ್ ಟೈಪ್ ಇನ್ಪುಟ್ ಸರ್. ಒಳಗಡೆ ಟೈಪ್ ಇದೆ. ಹಾ, ಮತ್ತೆ ನಂಬರ್ಸ್, ಅಡ್ರೆಸ್ ಓ, ಎಲ್ಲ. ಇವಾಗ ಆನ್ ಆಯ್ತು ಲೈಟು. ಲೇಬಲ್ ಫಾರ್ ಅಂತ ಇದೆ ಗೊತ್ತಾ ನಿಮ್ಗೆ? ಎಸ್ ಸರ್. ಅವೆಲ್ಲ ಏನು ಮತ್ತೆ? ಫಾರ್ ಅವೆಲ್ಲ ಅನ್ನೋದೇನು, ಟೈಪ್ ಅನ್ನೋದೇನು, ಅವೆಲ್ಲ ಏನು? ಆಟ್ರಿಬ್ಯೂಟ್. ಓ, ಈಗ ಇಷ್ಟೊತ್ತು ಗೊತ್ತಿರಲಿಲ್ಲ, ಈಗ ಹೆಂಗ್ ಗೊತ್ತಾಗ್ಬಿಡ್ತು? ಅದನ್ನೇ ಹೇಳೋದು, ಇವೆಲ್ಲನೂ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಂಡು, ಓ ನನಗೆ ಗೊತ್ತಿದೆಲ್ಲ ಅನ್ನಂಗೆ ಇರ್ಬೇಕು ಯಾವಾಗಲೂ ಕಾನ್ಫಿಡೆಂಟ್ ಆಗಿ. ಹುಡುಕ್ಬೇಕು, ನಿಮ್ ತಲೆ ಒಳಗೆ ಇರ್ತವೆ. ಎಸ್ ಸರ್. ಅಲ್ಲ ಬೇಗ ಕ್ಲಾಶ್ ಆಗಲ್ಲ. ಅದ್ ಯಾಕಾಗಲ್ಲ? ಅಷ್ಟು ಎಫರ್ಟ್ ಹಾಕಿ ನೀವು ಅದನ್ನ ಸ್ಟ್ರೆಸ್ ಮಾಡಿ ಓದಿರಲ್ಲ. ಇವಾಗ ಸ್ಟೈಲ್ ಅಂತ ಬರ್ದಿದ್ದಾರೆ, ಇದು ಒಂದು ಆಟ್ರಿಬ್ಯೂಟ್. ಇದನ್ನ ಯಾಕೆ ಬಳಸ್ತೀವಿ ನಾವು? ಮತ್ತೆ ಬಣ್ಣ ಹೊಡಿಯಕ್ಕೆ, ಸುಣ್ಣ ಹೊಡಿಯಕ್ಕೆ ಅನ್ಬಾರ್ದು. CSS CSS ಮಾಡಕ್ಕೆ, ಇನ್ಲೈನ್ CSS ಮಾಡಕ್ಕೆ, ಪ್ರಿಸೈಸ್ ಆಗಿ ಹೇಳ್ಬೇಕು. ಇನ್ಲೈನ್ CSS ಮಾಡಕ್ಕೆ, ಆಯ್ತಾ? ಸ್ಟೈಲ್ ಟ್ಯಾಗ್ ಬಳಸ್ತೀವಿ, ಯಾಕೆ ಬಳಸ್ತೀವಿ? ಅದು ಇಂಟರ್ನಲ್ CSS ಮಾಡಕ್ಕೆ. H1 H2 H3 ಎಲ್ಲ ಯಾಕೆ ಬಳಸ್ತೀವಿ? ಅದು ಎಲಿಮೆಂಟ್ಸ್ಗಳು. ಸ್ಟೈಲು ಎಲಿಮೆಂಟೇ. ಹಾ, ಲಿಂಕ್ ಅಂತ ಒಂದು ಟ್ಯಾಗ್ ಇದೆ, ಅದು ಯಾಕೆ ಬಳಸ್ತೀವಿ? ಅದು ಅಂದ್ರೆ ಸರ್ ಇವಾಗ ಎಕ್ಸ್ಟರ್ನಲ್ ಮಾಡ್ತಿದ್ವಲ್ಲ. ಎಕ್ಸ್ಟರ್ನಲ್ CSS ಫೈಲ್ ಅನ್ನ ಕನೆಕ್ಟ್ ಮಾಡಕ್ಕೆ. ಮುಗ್ದೋಯ್ತು ವಾಕ್ಯ. ಎಸ್ ಸರ್. CSS ಫೈಲ್ ಅನ್ನ ಕನೆಕ್ಟ್ ಮಾಡಕ್ಕೆ HTML ಜೊತೆಗೆ ಲಿಂಕ್ ಟ್ಯಾಗ್ ಅನ್ನ ಬಳಸ್ತೀವಿ. ಲೈನ್ ನಂಬರ್ 8 ಡಿಲೀಟ್ ಮಾಡಿ. ಅರ್ಥ ಆಗ್ತಿದ್ಯಾ? H1 H2 ಎಲ್ಲಾನು ಹೆಡ್ಡಿಂಗ್ಸ್ ಹಾಕೋದಕ್ಕೆ ಬಳಸ್ತೀವಿ. H1 to H6 ಹೆಡ್ಡಿಂಗ್ಸ್ ಅನ್ನ ಹಾಕೋದಕ್ಕೆ ಬಳಸ್ತೀವಿ.
ಫಾರ್ಮ್ ಮಾಡಿದಾಗ ನೀವು ಒಂದ್ಸರಿ ಮಾಡಿದ್ರಿ ಗೊತ್ತಾ? ಪರ್ಸನಲ್ ಇನ್ಫಾರ್ಮೇಶನ್, ಎಜುಕೇಶನಲ್ ಇನ್ಫಾರ್ಮೇಶನ್, ಕಾಂಟ್ಯಾಕ್ಟ್ ಎಸ್ ಸರ್. ಡೀಟೇಲ್ಸ್ ಅಂತೆಲ್ಲ ಹೇಳ್ಕೊಂಡು ಅವಾಗೆಲ್ಲ H2 H1 ಏನೋ ಒಂದು ಬಳಸಿದ್ರಿ ಅಲ್ವಾ? ಫಾರ್ಮ್ ಅಲ್ಲ. ಎಸ್ ಸರ್. ಅದು ಫಾರ್ಮ್ ಹೆಡ್ಡಿಂಗ್ ಅಂದ್ರೆ. ಈಗ ನಿಮ್ಗಿರೋ ಕೆಲಸ ಏನು ಅಂದ್ರೆ, ಇದು ಒಂದು ಸ್ಯಾಂಪಲ್ ನಿಮ್ಗೆ ಕೊಟ್ಟಿದ್ದು ಇವಾಗ. ಓಕೆ. ರಿಕ್ವೈರ್ಮೆಂಟ್ ಎಷ್ಟು ಮುಗ್ದಿದೆ? 20. 22 ಮುಗ್ದಿದೆ. ಇದೇ ಫೈಲ್ ಒಳಗಡೆ ಯಾವುದು ಡೇ ಕಂಟ್ರೋಲ್ ಬಿ ಮಾಡಿ, ಕಂಟ್ರೋಲ್ ಬಿ. ಡೇ 18 ಒಳಗಡೆ ಎಸ್ ಸರ್. ನೀವ್ ಎಷ್ಟು CSS ಮಾಡಿದಿರಲ್ಲ, ಡೇ ಅಲ್ಲ ರಿಕ್ವೈರ್ಮೆಂಟ್ 11 ಇಂದ ಅಲ್ಲ ಮಾಡಿರೋದು ಇಂಟರ್ನಲ್ ಎಸ್ CSS. ಸರ್. ಇಂಟರ್ನಲ್ CSS ಮಾಡಿರೋದು ಯಾವ್ದ್ರಲ್ಲಿ? ಸರ್ ಅದೇ ಡೇ 14 15 ರಿಕ್ವೈರ್ಮೆಂಟ್ 11 ಇಂದ. ಈ ರಿಕ್ವೈರ್ಮೆಂಟ್ 11 ಇಂದ 22 ವರೆಗೆ ನೀವು ಇನ್ಲೈನ್ CSS ಮಾಡಿದ ಎಲ್ಲಾ ಫೈಲ್ಸ್ ಅನ್ನು ಮಾಡಿದ್ದೀರಾ ಅಲ್ವಾ? ಎಸ್ ಸರ್ ಮಾಡಿದ್ದೀನಿ. ಓಕೆ, ಹಂಗಿದ್ರೆ ಇದನ್ನೇ ವಾಪಸ್ ಕ್ಲೋನ್ ಮಾಡಿ. ಯಾವ್ದ್ರಲ್ಲಿ? ಎಕ್ಸ್ಟರ್ನಲ್ CSS ಅಲ್ಲಿ ಮಾಡಿ. ಎಕ್ಸ್ಟರ್ನಲ್ CSS ಅಲ್ಲಿ ಮಾಡಿ ಎಲ್ಲ. ಡೇ 14 ಕ್ಲೋಸ್ ಮಾಡಿ, ಡೇ 16 ಕ್ಲೋಸ್ ಮಾಡಿ. ಡೇ 14. ಡೇ 18 ಅಲ್ಲಿ ರಿಕ್ವೈರ್ಮೆಂಟ್ 11 .html. ಸರ್ .css .html ಫಸ್ಟ್ HTML ಫೈಲ್ ಇದ್ರೆ ಮಾತ್ರ CSS ಮಾಡಕ್ಕಾಗದ. ಓಕೆ, 11.html. ಅಯ್ಯಯ್ಯೋ, ತಪ್ಪು ಮಾಡಿದ್ರಲ್ರಿ. THML. ಎಂಟರ್. ಸೊ ಅಲ್ಲಿ ರಿಕ್ವೈರ್ಮೆಂಟ್ 11 ಅಲ್ಲಿ ಏನಿದೆ ಅದೇ ಕೋಡ್ ಅನ್ನ ಇಲ್ಲಿ ತಗೊಬಂದು ಹಾಕಿ. ಇದಕ್ಕೆ CSS ಮಾಡುವಾಗ ಆ ರಿಕ್ವೈರ್ಮೆಂಟ್ 11 ಅಲ್ಲಿ ಇತ್ತಲ್ಲ CSS, ಇಂಟರ್ನಲ್ CSS, ಅದಿರಬಾರ್ದು. ಅದನ್ನ ಡಿಲೀಟ್ ಮಾಡಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ, ಆಮೇಲೆ ಕೆಲಸ ಮಾಡಿ. ಆಮೇಲೆ ಸರ್ ನೀವು ಹೇಳಿದ್ರೆ ನಾನು ಕೇಳಿಸ್ಕೊಳ್ಳಿಲ್ಲ, ಗೊತ್ತಾಗ್ಲಿಲ್ಲ, ಮುಗೀತ್ ಕತೆ. ಇಲ್ಲ ಸರ್, ವಿಡಿಯೋ ಇರುತ್ತಲ್ಲ ನೋಡ್ತೀನಿ. ಎಷ್ಟು ನೋಡಿದಿರಿ? ಕೇಳೋದಲ್ಲ, ಹೇಳೋದೇ ಇಲ್ಲ. ಮತ್ತೆ ರಿಕ್ವೈರ್ಮೆಂಟ್ 11.html ಇದಕ್ಕೆ CSS ಮಾಡಕ್ಕೆ ಇವಾಗ ಎಕ್ಸ್ಟರ್ನಲ್ CSS ಮಾಡಬೇಕು. ಸೊ ಹೆಂಗ್ ಮಾಡ್ತೀರಿ? ಸರ್ ಫಸ್ಟ್ ಅದನ್ನ ಕಾಪಿ ಮಾಡ್ಕೊತೀನಿ. ಇದಕ್ಕೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಿ. ಇದಕ್ಕೆ ರಿಕ್ವೈರ್ಮೆಂಟ್ 11.css ಮತ್ತೆ ಇನ್ನೊಂದು ಕ್ರಿಯೇಟ್ ಮಾಡ್ಬೇಕಾ ಸರ್? ಹೌದು, ಅದಕ್ಕೆ ಒಂದು CSS ಮಾಡೋದು ನೀವು. index.html ಒಂದು CSS ಫೈಲ್ ಮಾಡಿಲ್ವೇನ್ರಿ? ಎಸ್ ಸರ್. ಅದೇ ಕಾನ್ಸೆಪ್ಟ್ ಅಷ್ಟೇ. ಅಂದ್ರೆ ಒಂದಕ್ಕೆ ಔಟ್ಪುಟ್ ಬರಸ್ಬೇಕು ಅಂದ್ರೆ 2 ಫೈಲ್ ಕ್ರಿಯೇಟ್ ಮಾಡ್ಬೇಕು. ಹೌದು, ಮಾಡಬೇಕು. ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ, ಮಾಡಿ. ಆದ್ರೆ ರಿಸ್ಕ್ ಆಗಲ್ವಾ ಇದು? ರಿಸ್ಕ್ ಏನು ಇಲ್ಲ, ಹೇಳಿ ಮಾಡ್ತೀನಿ. ನೀವು index.html ಅಲ್ಲ, ರಿಕ್ವೈರ್ಮೆಂಟ್ 11 ಓಪನ್ ಮಾಡಿ ಇವಾಗ, ಹಳೇದು ಒರಿಜಿನಲ್. ಇಲ್ಲಿ ತುಂಬಾ ಕಡಿಮೆ ಲೈನ್ಸ್ ಇದೆ, ಸ್ಕ್ರಾಲ್ ಮಾಡೋದೇನಿಲ್ಲ. ರಿಕ್ವೈರ್ಮೆಂಟ್ 20C ಓಪನ್ ಮಾಡಿ. 21C ಇತ್ತಲ್ಲ, ಅದೇ ಇವಾಗ ನಾವು ಕ್ಲೋನ್ ಮಾಡಿದೀವಲ್ಲ ಇದು. ಅದು ಬೇಕು. CSS ಹುಡುಕ್ಬೇಕು ಅಂದ್ರೆ ಮೇಲಿಗೆ ಸ್ಕ್ರಾಲ್ ಮಾಡಬೇಕು. HTML ಹೋಗ್ಬೇಕು ಅಂದ್ರೆ ಕೆಳಗೆ ಸ್ಕ್ರಾಲ್ ಮಾಡಬೇಕು. ಹಿಂಗ್ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಾಗ ಏನೋ 150-200 ಲೈನ್ಸ್ ಇದಾವೆ. ಸ್ಕ್ರಾಲ್ ಮಾಡಿ. ಇವಾಗ ಏನೋ 100 ಲೈನ್ಸ್ ಇದಾವೆ. ಇದು ಓಕೆ. ಒಂದು ವೆಬ್ಸೈಟ್ ಅಂದ್ರೆ, ಒಂದು ಅಪ್ಲಿಕೇಶನ್ ಅಂದ್ರೆ 100 ಲೈನ್ಸ್ ಇರುತ್ತಾ?
ಇಲ್ಲ ಸರ್. ಸಾವಿರಾರು ಲೈನ್ಸ್ ಇರುತ್ತೆ. ಅದಕ್ಕೆ ಎಡಗಡೆ HTML ಬಲಗಡೆ CSS ಇಟ್ಕೊಳ್ಳೋದನ್ನ ನಿಮ್ಗೆ ಅವಾಗಲೇ ಹೇಳ್ಕೊಟ್ಟಿದ್ದು. ಎಸ್ ಸರ್. ಅದನ್ನ ನಾನು ಆಗ್ಲೇ CSS ಮಾಡ್ಬೇಕಾದ್ರೆ ಇಟ್ಕೊಂಡ್ ಮಾಡ್ತಿದ್ದೆ ಸರ್. ಹೆಂಗೆ ಅದೇ ಕಲರ್ಸ್ ನೋಡ್ಕೊಂಡ್ ಮಾಡ್ಬೇಕಿತ್ತಲ್ಲ ಅದಕ್ಕೆ. ಹೆಂಗೆ ಅದೇ ಫಸ್ಟ್ ನಾನು ಇದ್ರಲ್ಲಿ ಮಾಡಿದ್ನಲ್ಲ, ಇನ್ಲೈನ್ CSS HTML ಮಾಡಿದ್ವಲ್ಲ, ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ಇಂಟರ್ನಲ್ CSS ಮಾಡ್ತಿದ್ದೆ. ಅಂದ್ರೆ ಕಲರ್ ನೋಡ್ಕೊಳ್ತಿದ್ದೆ ಅಷ್ಟೇ. ಓಕೆ. ರಿಕ್ವೈರ್ಮೆಂಟ್ 11 CSS ಅಂತ ಇದೆಯಲ್ಲ ಮೇಲೆ ಮೇಲೆ ಲೆಫ್ಟ್ ಅಲ್ಲಿ. ರಿಕ್ವೈರ್ಮೆಂಟ್ 11.css ಅದನ್ನ ಎಳ್ಕೊಂಡು ಬಂದು ಬಲಗಡೆ index.css ಪಕ್ಕಕ್ಕೆ ಬಿಡಿ. ಕ್ಲೋಸ್ ಮಾಡ್ಬೇಡ್ರಿ, ಎಳ್ಕೊಂಡ್ ಬನ್ನಿ. ಇಲ್ಲ ಬರ್ತಾ ಇಲ್ಲ ಅದು. index.c ಅಲ್ಲಿ ಬಿಡಿ, ಅಲ್ಲಿ ಬರ್ತಲ್ಲ ಒಂದು ವೈಟ್ ಲೈನ್. ವೈಟ್ ಲೈನ್ ಬರುತ್ತೆ, ಬಿಡ್ಬೇಡಿ, ನಾನು ಬಿಡು ಅಂತ ಹೇಳೋವರೆಗೂ. ವೈಟ್ ಲೈನ್ ಬರ್ತಿದ್ಯಾ, ಅಲ್ಲಿ ಕಾಣಿಸ್ತಿದ್ಯಾ? ಇವಾಗ ಬಿಡ್ಬೇಕು. ಹಂಗೆ. ಸೊ ರಿಕ್ವೈರ್ಮೆಂಟ್ 11 ಓಪನ್ ಮಾಡಿದ್ರಾ? ಇದು 20 ಕ್ಲೋಸ್ ಮಾಡಿ. ಅರ್ಥ ಆಯ್ತಾ ನಿಮ್ಗೆ ಪ್ರಾಬ್ಲಮ್ಮು? ಮೇಲೆ ಕೆಳಗೆ ಸ್ಕ್ರಾಲ್ ಮಾಡ್ಕೊಂಡೇ ಕುತ್ಕೋಬೇಕಾಗತ್ತೆ. ಅದಕ್ಕೆ ಎಡಗಡೆ ಬಲಗಡೆ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡ್ತೀರಿ. ಕ್ಲೋಸ್ ಮಾಡಿ, ಕಂಟ್ರೋಲ್ W. ಇದಲ್ಲ ವೇಟ್ ಕ್ಲಿಕ್ ಮಾಡಿ, ಕರ್ಸರ್ ಕ್ಲಿಕ್ ಮಾಡಿ. ಕಂಟ್ರೋಲ್ W. ಒರಿಜಿನಲ್ ಅದು index.html ಕ್ಲೋಸ್ ಮಾಡಿ. ಇನ್ನೇನದು ಮುಗೀತಲ್ಲ, ತೋರಿಸಿದ್ದಷ್ಟೇ ಎಕ್ಸ್ಟರ್ನಲ್ ಫೈಲ್ ಹೆಂಗ್ ಮಾಡೋದು ಅಂತ. ಸೇವ್ ಮಾಡಿಲ್ಲ, ಹಂಗೆ ಕ್ಲೋಸ್ ಮಾಡ್ತಿರಲ್ರಿ. ಓಕೆ. ರಿಕ್ವೈರ್ಮೆಂಟ್ 11 ಓಪನ್ ಮಾಡಿ. ಒರಿಜಿನಲ್ ಇದರೊಳಗಡೆ ಬಂದು ಕಂಟ್ರೋಲ್ ಕ್ಲಿಕ್ ಮಾಡಿಬಿಟ್ಟು ಕಂಟ್ರೋಲ್ A ಕಂಟ್ರೋಲ್ C ಕಂಟ್ರೋಲ್ A ಎಲ್ಲೋ ಒಂದ್ ಕಡೆ ಕ್ಲಿಕ್ ಮಾಡ್ರಿ. ಕಂಟ್ರೋಲ್ C ಆಯ್ತಾ? ಕಂಟ್ರೋಲ್ W. ಸೊ ಕಂಟ್ರೋಲ್ V. ಇದರಲ್ಲಿ ಈ CSS ನ ಕಾಪಿ ಮಾಡ್ಕೊಳ್ಳಿ, ಕಟ್ ಮಾಡಿ. ಹೆಡ್ ಇಂದ ತಗೊಂಡ್ರೆ ಹೆಂಗ್ರಿ CSS ಆಗ್ಬಿಡುತ್ತೆ? ಸ್ಟೈಲ್ ಟ್ಯಾಗ್ ಒಳಗಡೆ ಇರೋದು ಮಾತ್ರ CSS ಮೇಡಮ್. ಸ್ಟೈಲ್ ಟ್ಯಾಗ್ ಬೇಕಾಗಿಲ್ಲ. ಸ್ಟೈಲ್ ಟ್ಯಾಗ್ ಒಳಗಡೆ ಇರೋ ಕಂಟೆಂಟ್ ಮಾತ್ರ ತಗೊಳ್ಳಿ. ಕಂಟ್ರೋಲ್ X. ರಿಕ್ವೈರ್ಮೆಂಟ್ 11.css ಅಂತ ಮಾಡಿದ್ದೀರಲ್ಲ, ಅಲ್ಲಿಗೆ ಹೋಗಿ ಪೇಸ್ಟ್ ಮಾಡಿ. ಸೊ ಜನರೇಟ್ ಕೋಡ್ ಮೇಲೆ ಯಾಕ್ರಿ ಕ್ಲಿಕ್ ಮಾಡ್ತೀರಿ? ಕರ್ಸರ್ ಚೇಂಜ್ ಆಗೋದು ಗೊತ್ತಾಗೋದಿಲ್ವೇನ್ರಿ? ಕಂಟ್ರೋಲ್ V. ಈ ಕಡೆ ಕ್ಲೋಸ್ ಮಾಡಿ, ಜನರೇಟ್ ಕೋಡ್ ಅಂತ ಒತ್ತಿರೋದನ್ನ. ಅದೇನೋ ಬಂದಿದೆ ಟಾಪ್ ಅಪ್, ಕ್ಲೋಸ್ ಮಾಡ್ಬೇಕು ತಾನೆ. ಓಕೆ. ಸೊ ಇವಾಗ ಇವೆರಡು ಸ್ಟೈಲ್ ತೆಗೆದಾಕಿ ಮುಗ್ದ್ಮೇಲೆ ಕೋಡ್ ಮುಗಿತಲ್ಲ, ಅದ್ರೊಳಗೆ ಇನ್ನೇನ್ ಮಾಡಕ್ಕದು ಸ್ಟೈಲು? ಮಾಡಿ. ಸಜೆಷನ್ ಎಂಟರ್ ಮಾಡಿ ಅಷ್ಟೇ. ಸೇವ್ ಮಾಡಿ ಎರಡನ್ನೂ. ಅಲ್ಲಿ ರಿಕ್ವೈರ್ಮೆಂಟ್ 11 ಅಂತ ಇದೆಯಲ್ಲ, REQ ಗಿಂತ ಮುಂಚೆ EXT ಅಂತ ಹಾಕಿ. ಇಲ್ಲಿ ಲೆಫ್ಟ್ ಅಲ್ಲಿ ಟೈಟಲ್ ಅಲ್ಲಿ R ಗಿಂತ ಮುಂಚೆ EXT
ಇ ಎಕ್ಸ್ ಇ ಅಲ್ಲ ಟಿ ಟಿ ಮೈನಸ್ ಎಕ್ಸ್ಟರ್ನಲ್. ಹಾ ಮೈನಸ್ ಇ ಎಕ್ಸ್ ಟಿ ಹಾಕ್ಬಿಟ್ಟು ಮೈನಸ್ ಹಾಕಿ ಸಾಕು. ಸೇವ್ ಮಾಡಿ ರನ್ ಮಾಡಿ. ಗೊತ್ತಾಗ್ಲಿ ಅಂತ ಅಷ್ಟೇ ಎಕ್ಸ್ಟರ್ನಲ್ ಫೈಲ್ ಇದು ಅಂತ, ಐ ಮೀನ್ ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಂತ ಬರ್ತಿದ್ಯಾ ಟೈಟಲ್ ಎಕ್ಸ್ಟರ್ನಲ್ ಅಂತ. ಎಸ್ ಸರ್. ಹ್ಮ್ ಸೊ ಈ ತರ ಎಷ್ಟು ಎಲಿಮೆಂಟ್ಸ್ ನೀವು ಮಾಡಿದ್ದೀರಾ ಎಲ್ಲಾ ಫೈಲ್ಸ್ಗೂ ಮತ್ತೆ ಮಾಡ್ಬೇಕು ಇವಾಗ ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಅಂತ ಹೇಳಿ. ಇದೇ ಇವಾಗಿನ ಟಾಸ್ಕ್ ಮುಗಿಸಿ ಇವತ್ತೇ ಗಮನ ಇಟ್ಟು ಮಾಡಿ. ಅರ್ಥ ಆಯ್ತು ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಹೆಂಗೆ ಅಂತ. ಎಸ್ ಸರ್ ಅರ್ಥ ಒಂದು ಆಯ್ತು. ಎಕ್ಸ್ಟರ್ನಲ್ ಫೈಲ್ಸ್ ಅದನ್ನ ತಗೊಬಂದು ಕನೆಕ್ಟ್ ಮಾಡ್ತೀವಿ ಎಚ್ ಟಿ ಎಮ್ ಎಲ್ಗೆ ಲಿಂಕ್ ಟ್ಯಾಗ್ ಯೂಸ್ ಮಾಡಿ. ಬಟ್ ಎಕ್ಸ್ಟರ್ನಲ್ ಫೈಲ್ ಒಳಗಡೆ ಸಿ ಎಸ್ ಎಸ್ ಮಾಡೋದಿದೆಯಲ್ಲ, ನಾನು ಅದನ್ನ ಕಾಪಿ ಪೇಸ್ಟ್ ಮಾಡಿಸ್ತಾ ಇದ್ದೀನಿ ನಿಮ್ಗೆ. ಇಂಟರ್ನಲ್ ಸಿ ಎಸ್ ಎಸ್ ನಿಮಗೆ ಬರುತ್ತೆ ಅಂತ ನೀವು ಹೇಳಿದ್ದಕ್ಕೆ. ಎಸ್ ಸರ್. ಇಲ್ಲ ಅಂದ್ರೆ ಕುತ್ಕೊಂಡು ಟೈಪ್ ಮಾಡಿ ಅವೆಲ್ಲ ಎಲ್ಲಾನು ಅಷ್ಟೇ. ಸರ್ ಟೈಮ್ ಹಿಡಿಯುತ್ತೆ, ತುಂಬಾ ಇದೆ ಅದು. ಹಾ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕಿಂತ ನಿಮ್ಗೆ ಗೊತ್ತಿದ್ರೆ ಕಾಪಿ ಪೇಸ್ಟ್ ಮಾಡಿ ಒಳ್ಳೇದು, ಗೊತ್ತಿಲ್ಲ ಅಂದ್ರೆ ಟೈಪ್ ಮಾಡಿನೇ ಕಲ್ತ್ಕೊಳ್ಳಿ. ಟೈಮ್ ಹಿಡೀಲಿ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ. ಇಲ್ಲ ಸರ್ ಗೊತ್ತು. ಟೈಮ್ ಹಿಡಿಯುತ್ತೆ ಅಂತ ಗೊತ್ತು ಅಂತಿದ್ರೆ ನಿಜವಾಗ್ಲೂ ಗೊತ್ತಾ? ಇಲ್ಲ ಸರ್ ನಿಜವಾಗ್ಲೂ ಗೊತ್ತು, ಬೇಕಾದ್ರೆ ಕೇಳಿ ಹೇಳ್ತೀನಿ. ಅಲ್ಲ ನಿಮ್ಗೆ ಗೊತ್ತಿದೆ ಅಂತ ಅಂದ್ರೆ ನನಗೆ ನೀವ್ ಗೊತ್ತು. ಹೇಳೋ ಕ್ವಶನ್ ಮೇಲೆ ಗಮನ ಇದ್ರೆ ಹೇಳ್ತೀನಿ ಸರ್. ಆಯ್ತು ಇವಾಗ ಎಲ್ಲಾನು ಮಾಡಿ ಹಂಗೆ ಮುಗಿಸಿ. ಒಂದೊಂದೇ ಫೈಲ್ ಎಷ್ಟುವರೆಗೆ 22 C1 ಇದೆ ಅಲ್ಲ, C1 C2 C3. ಹಾ ಅದೆಲ್ಲನು ಫುಲ್ ಅಲ್ಲಿಂದ ರಿಕ್ವೈರ್ಮೆಂಟ್ 11 ಇಂದ ನೆನ್ನೆವರೆಗೆ ಫುಲ್ ಎಷ್ಟು ಫೈಲ್ಸ್ ಮಾಡಿದ್ರೆ ಎಲ್ಲದಕ್ಕೂ ಎಕ್ಸ್ಟರ್ನಲ್ ಸಿ ಎಸ್ ಎಸ್ ಮಾಡಿ ಎಸ್ ಸರ್. ಅಷ್ಟೇ. ಸರ್ ಇವೆಲ್ಲಾನು ಮಾಡ್ಬೇಕಾ? ಅದೇ ಕಂಟೈನರು ಮಾಡಬೇಕು, ಫೈಂಡ್ ಕೋಡರು ಮಾಡಬೇಕು, ಎಲ್ಲಾರನು ಮಾಡಬೇಕು. ಸರ್ ಅದ್ರಲ್ಲಿ ಇನ್ನೂ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಬಿಡಿಸಿದ್ರಿ ಹಂಗೇನೆ. ಯಾವುದು? ಫೈಲ್ ಕೋಲ್ಡರ್ ಅಂತ ಮಾಡಿದೀವಲ್ಲ ಅವನ್ನ, ಅದು ನೇಮ್ಗಳದೆಲ್ಲ ದೊಡ್ಡ ದೊಡ್ಡ ಬರೋದು ಅದನ್ನೆಲ್ಲ ಹೇಳ್ಕೊಡ್ತೀನಿ ಅಂದಿದ್ರಿ. ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನ ಮಾಡಿ ಹಂತವಾಗಿ ಹೋಗೋಣ. ಈಗ ಹೆಂಗಿದೆ ಹಂಗೆ ಮಾಡ್ಕೊಂಡು ಹೋಗಿರ್ಲ ಸರ್? ಹೆಂಗಿದೆ ಹಂಗೆ ಮಾಡಿ. ಹಲೋ ಹೇಳಿ. ಏನಿಲ್ಲ ಸರ್. ಒಂದೊಂದಾಗೆ ಮಾಡಿ. ಇವಾಗ ಒಂದಾದ್ಮೇಲೆ ಒಂದು ಕ್ಲೋಸ್ ಮಾಡಿ ಹಂಗೆ ಆರಾಮಾಗಿ. ಇವಾಗ 11 ಕ್ಲೋಸ್ ಮಾಡಿ, 12 ಮಾಡ್ತಾ ಇರತ್ತಾನೆ. ಎಸ್ ಸರ್. ಇದನ್ನು ಕ್ಲೋಸ್ ಮಾಡ್ಕೋಬೋದಾ? ಮಾಡಿ ಮಾಡಿ. ಇವಾಗ ಮಾಡಬೇಡಿ, ಇನ್ನೊಂದು. ಓಕೆ ಮಾಡಿ ಆಯ್ತು. ಸ್ಪ್ಲಿಟ್ ಮಾಡೋದು ಗೊತ್ತು ತಾನೆ, ಹೆಂಗ್ ಸ್ಪ್ಲಿಟ್ ಮಾಡೋದು ಅಂತ? ಹಾ ಓಕೆ ಫೈನ್. ಅಷ್ಟೇ ಮಾಡಿ ಮಾಡಿ ಆಯ್ತು. ನಾನು ಅದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ ನೋಡಿ ಆಮೇಲೆ. ಫುಲ್ ಇದೆಲ್ಲ ಮುಗಿದ್ಮೇಲೆ ಒಂದು ಮೆಸೇಜ್ ಹಾಕಿ ಮುಗೀತು ಅಂತ.